ಹಾಯ್ ಹಲೋ ನಮಸ್ಕಾರ. ಈ ಸಲ ಕಪ್ ನಮ್ದೇ ಎನ್ನುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಎಸ್, ಇವತ್ತು ಎಲ್ಲಾ ಕಡೆಯಲ್ಲೂ ಕೇಳ್ತಾ ಇರೋದು ಆರ್ ಸಿ ಬಿ ಹಂಗೆ ಈ ಸಲ ಕಪ್ ನಮ್ದೇ ಎನ್ನುವಂಥದ್ದು. ಸೊ ಈ ಸಲ ಫೈನಲ್ಗೆ ಬಂದಿರುವಂತಹ ಆರ್ ಸಿ ಬಿಯನ್ನ ಇನ್ನೂ ಕೂಡ ಹುರಿದುಂಬಿಸೋಕೆ ಒಂದಿಷ್ಟು ಅಭಿಮಾನಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸೊ ಅದೆಲ್ಲ ಪಕ್ಕಕ್ಕಿಟ್ರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಎರಡು ಗಣ್ಯ ವ್ಯಕ್ತಿಗಳು ಕೂಡ ಕೂತ್ಕೊಂಡಿದ್ದಾರೆ. ಸೊ ಅವ್ರ ಬಗ್ಗೆ ಆರ್ ಸಿ ಬಿಯ ಅಭಿಮಾನಿಗಳ ಬಗ್ಗೆ ಇವತ್ತು ಹೆಂಗೆ ಆಟ ಆಡುತ್ತೆ ಆರ್ ಸಿ ಬಿ ಪಂಜಾಬ್ ಎದುರಿಗೆ ಅನ್ನುವಂತಹ ವಿಚಾರಗಳ ಬಗ್ಗೆ ಎಲ್ಲರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಪಂಜಾಬ್ ವರ್ಸಸ್ ಆರ್ ಸಿ ಬಿ ಇಬ್ರು ಕೂಡ ಒಂದ್ಸಲನೂ ಕಪ್ ಗೆದ್ದಿಲ್ಲ ಅಂತಂದ್ರೆ 17 ಸೀಸನ್ ಏನಿತ್ತಲ್ಲ 17 ಸೀಸನ್ನಲ್ಲೂ ಕೂಡ ಕಪ್ ಗೆದ್ದಿಲ್ಲ. ಈ ಸಲ ಆರ್ ಸಿ ಬಿಗೆ ಕಪ್ ಗೆಲ್ಲುವಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಒಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ರು ಏನು ಅಂತಂದ್ರೆ ಕೊಹ್ಲಿ ಜರ್ಸಿ ನಂಬರ್ 18 ಈ ಸಲ ಸೀಸನ್ 18 ಈ ಸಲ ಪಕ್ಕಾ ಕಪ್ ಹೊಡೆಯುತ್ತೆ ಅಂತ. ಇಷ್ಟೇ ಯಾಕ್ರಿ, ಅಭಿಮಾನಿಗಳಂತೂ ತುಂಬಾನೇ ಚೆನ್ನಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಇಸ್ಕಾನ್ ಟೆಂಪಲ್ಗೆ ಹೋದ್ರೆ ಇನ್ನೊಂದಿಷ್ಟು ಜನ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ತಮ್ಮ ಪೂಜೆಗಳನ್ನೆಲ್ಲವನ್ನೂ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಡ್ಗಾಯಿ ಹೊಡೆದಿದ್ದಾರೆ. ತೇರುಗಳ ಮೇಲ್ಗಡೆ ಎಲ್ಲವೂ ಕೂಡ ಈ ಸಲ ಕಪ್ ನಮ್ದೆ ಅಂತ ಬರ್ಕೊಂಡು ರಾರಾಜಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಮಾತನಾಡಲಿಕ್ಕೆ ಅಂದ್ರೆ ಈ ಸಲ ಯಾವ ರೀತಿಯಾಗಿ ಇವತ್ತು ಅದರಲ್ಲೂ ಕೂಡ ಆರ್ ಸಿ ಬಿ ಯಾವ ರೀತಿಯಾಗಿ ಆಟವನ್ನ ಗೆಲ್ಲುತ್ತೆ, ಎಷ್ಟು ನಮ್ಮ ಕಡೆ ಮೈನಸ್ ಇದೆ, ಎಷ್ಟು ಕಡೆ ಪ್ಲಸ್ ಇದೆ ಅನ್ನುವಂತಹ ವಿಚಾರವನ್ನ ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಲಾಯರ್ ಜಗದೀಶ್ ಅವರು, ದ ಫೇಮಸ್ ಲಾಯರ್ ಜಗದೀಶ್ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ರು. ಸೊ ಲಾಯರ್ ಜಗದೀಶ್ ಅವರು ಒಂದಿಷ್ಟು ವಿಚಾರಗಳಿಗೆ ಬಹಳ ಚರ್ಚೆಯಲ್ಲಿರುವಂಥವ್ರು. ಹಾಗೆ ಪವಿತ್ರ ಕೋಟ್ಯಾರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ವೆಲ್ಕಮ್ ಮೇಡಮ್. ದಕ್ಷಿಣ ಕನ್ನಡದ ಬೆಡಗಿ, ಒಂದಿಷ್ಟು ಸಿನಿಮಾಗಳಲ್ಲಿ ತಮ್ಮ ನಟನೆಯ ಮೂಲಕ ಮನರಂಜಿಸಿರುವಂತಹ ಬೆಡಗಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ಓಕೆ, ಆರ್ ಸಿ ಬಿ ಈ ಸಲ ಕಪ್ಪು ಗೆಲ್ಲುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಅಂಡ್ ಆರ್ ಸಿ ಬಿ ಅಭಿಮಾನಿಯಾಗಿ ನಾನು ಕೂಡ ಅದನ್ನ ಹೇಳ್ತೀನಿ. ಸೊ ಗೆದ್ರೆ ಹೆಂಗೆ ಗೆಲ್ಬಹುದು ಹೇಳಿ ಮ್ಯಾಮ್. ಆಕ್ಚುಲಿ ಗೆದ್ರೆ ಅಂತೂ ಬೆಂಗಳೂರು ಅವರಿಗಲ್ಲ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ವರ್ಲ್ಡ್ ಅಲ್ಲಿ ನಮಗೆ ಫ್ಯಾನ್ಸ್ ಇದೆ ಆರ್ ಸಿ ಬಿಗೆ. ಸೊ ಇಟ್ಸ್ ಲೈಕ್ ಒನ್ ಫೆಸ್ಟಿವಲ್ ಅನ್ಬೋದು, ದಿವಾಲಿ ತರ. ನಿನ್ನೆನೆ ತುಂಬಾ ಜನ ಪಟಾಕಿ ಹೊಡಿತಿದ್ರು ನಮ್ಮ ಏರಿಯಾದಲ್ಲಿ. ಸೊ ಇವತ್ತಂತೂ ಕೇಳ್ಬೇಕಾ, ಚಿಂದಿ ಚಿತ್ರಾನ್ನ ಮಾಡಿಬಿಡ್ತಾರೆ. ಚಿಂದಿ ಚಿತ್ರಾನ್ನ ಫಿಕ್ಸ್ ಡೆಫಿನೆಟ್ಲಿ. ಸೊ ಸರ್ ನೀವ್ ಹೇಳಿ ಸರ್. ಒಂದು ಖುಷಿ, ಇಟ್ಸ್ ಅನ್ ಸ್ಪೋರ್ಟ್ ಆಕ್ಟಿವಿಟಿ. ಸೊ ನಮಗೂ ಅಷ್ಟೇ ಇವತ್ತು ನಾನು ಕೂಡ ಅನ್ಕೊಂಡೆ ಏನು ಕೆಲಸ ಮಾಡಬಾರ್ದು, ಡೆಡಿಕೇಟೆಡ್ ಟು ಆರ್ ಸಿ ಬಿ ಅಂತ ಹೇಳಿ. ಒಂದಿಷ್ಟು ಜನ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರಂತೆ. ಏನು ಅಂತಂದ್ರೆ ಈ ಸಲ ಆರ್ ಸಿ ಬಿ ಮ್ಯಾಚ್ ಇದೆ, ಫೈನಲ್ ಬೇರೆ, ಸೊ ಅದಕ್ಕೋಸ್ಕರ ಒಂದಿನ ರಜಾ ಕೊಡಿ ಅಂತ. ಹೌದು, ಕಮಿಂಗ್ ಇಯರ್ ಇಂದ 3rd ಗೆಲ್ರು. ನಂಗೆ ನಿನ್ನೆ ನನ್ನ ಕಸಿನ್ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಹೌದು, ಸೊ ಅಷ್ಟೊಂದು ಕ್ರೇಜ್ ಇದೆ. ಸೊ ಇವಾಗ ಆರ್ ಸಿ ಬಿ ಟಾಸ್ ಗೆದ್ರೆ ಏನನ್ನ ಆಯ್ಕೆ ಮಾಡ್ಕೋಬೇಕು? ಎಸ್ ಸರ್, ಮೇಡಮ್ ನೋಡ್ತಿದ್ದಾರೆ ಸರ್. ಎಸ್ ನೀವೇ ಹೇಳಿ ಸರ್. ಏನೇ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ತದೆ, ಅಲ್ಟಿಮೇಟ್ ಆಗಿ ಕಪ್ ನಮ್ದಾಗ್ಬೇಕು ಅಂತ ನಮ್ಗೆ ಏನಂತಂದ್ರೆ ಟಾಸ್ ಅಥವಾ ಯಾರು ಬ್ಯಾಟಿಂಗ್ ಮಾಡ್ತಾರೆ ಯಾರು ಬೌಲಿಂಗ್ ಮಾಡ್ತಾರೆ ಅದಕ್ಕಿಂತ ಸಂಜೆ ಈ ಸೆಲೆಬ್ರೇಷನ್ ನಮ್ದಾಗ್ಬೇಕು ಅನ್ನೋದು. ಲಾಯರ್ ಜಗದೀಶ್ ಸರ್ಗೆ ಸಂಜೆ ಸೆಲೆಬ್ರೇಷನ್ ಬೇಕು, ಅಂದ್ರೆ ರಿಸಲ್ಟ್ ಬೇಕು. ಯಾರಾದ್ರೂ ತಗೊಳ್ಳಿ, ಏನಾರ ಮಾಡ್ಕೊಳ್ಳಿ. ಸೊ ಮ್ಯಾಮ್ ನೀವ್ ಹೇಳಿ ಮ್ಯಾಮ್. ಯಾರಲ್ಲ, ಬರೀ ನಾವೇ ತಗೊಳ್ಬೇಕು. ಅಲ್ಲ, ಯಾರು ತಗೊಂಡು ಸೆಲೆಬ್ರೇಷನ್ ಇರುತ್ತೆ, ಯಾಕಂದ್ರೆ ಎರಡು ಟೀಮಿಗೆ ಇದು ಫಸ್ಟ್. ಹೌದು, ಬಟ್ 100% ಆರ್ ಸಿ ಬಿನೇ ಗೆಲ್ಬೇಕು. ಸೊ ಈಗ ನಾನು ಅದನ್ನೇ ಮಾತಾಡ್ಕೊಳ್ತಾ ಇದ್ದೆ. ಏನು ಅಂತಂತಂದ್ರೆ ಈಗೇನೋ ಟಾಸ್ ಗೆತ್ತು ಅಂತಂದ್ರೆ ಬೆಟರ್ ಫೀಲ್ಡಿಂಗ್ ಚೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ. ಯಾಕಂತಂದ್ರೆ ಅವ್ರು ಎಷ್ಟು ರನ್ ಹೊಡಿತಾರೆ ಅಂತ ನೋಡಿಕೊಂಡು ನಮ್ಮ ಆರ್ ಸಿ ಬಿ ಚುಚ್ಚು ಬಿಸಾಕ್ಬೋದು ಅನ್ನುವಂಥದ್ದು. ಸೊ ಬೆಟರ್ ಏನಾದರೂ ಈ ಟಾಸಿಂಗ್ ಅಂತ ಬಂತು ಅಂತಂದ್ರೆ ಆರ್ ಸಿ ಬಿ ಇಟ್ಸ್ ಅ ಬೆಟರ್ ಅವರು ಚೂಸ್ ಮಾಡ್ಕೊಳ್ಳೋದು ಫೀಲ್ಡಿಂಗ್ ಆಗಿರಲಿ ಅಂತ ಹೇಳಿ. ಸೊ ಆ್ಯಂಡ್ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ಎ ಗ್ರೇಟ್ ಪರ್ಸನಾಲಿಟಿ, ಸೋಲ್ ಅಂತ ಹೇಳ್ಬೋದು. ಅಂಡ್ ಟುಡೇಸ್ ಇವತ್ತು ವಿ ಹ್ಯಾವ್ ಗ್ರೇಟ್ ಎಕ್ಸ್ಪೆಕ್ಟೇಷನ್. ಅವರ ನಾಯಕತ್ವದಲ್ಲಿ ಇವತ್ತು ಆರ್ ಸಿ ಬಿ ಇವತ್ತು ನಮ್ಗೆಲ್ಲ ಸೆಲೆಬ್ರೇಷನ್ ಮಾಡುತ್ತೆ, ಅಥವಾ ನಾವು ಡೆಫಿನೆಟ್ಲಿ ಒಂದು ಕಪ್ ನಮ್ದು ಆಗುತ್ತೆ ಅನ್ನೋದು
ವಿ ಆರ್ ಗ್ರೇಟ್ ಹೋಪ್ ಆನ್ ಹಿಮ್. ಓಕೆ ಅಂಡ್ ಎಸ್ ಡೆಫಿನೆಟ್ಲಿ ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ಕ್ರಿಕೆಟ್ ನೋಡ್ತಾ ಇದ್ದೆ. ಓಕೆ, ಸೊ RCB ಏನು ಫೈನಲ್ಗೆ ಬಂದಿದೆ ಅನ್ನುವಂತ ಕಾರಣಕ್ಕಾಗಿ ಲಾಯಲ್ ಜಗದೀಶ್ ಅವರು ಡೆಫಿನೆಟ್ಲಿ ಅದೊಂದು ನಮ್ಮವರು ಅಥವಾ ನಮ್ಮ ತಂಡ ಅಂತ ಡೆಫಿನೆಟ್ಲಿ ವಿ ಹ್ಯಾವ್ ಅನ್ ಅಟ್ಯಾಚ್ಮೆಂಟ್. ಅಂಡ್ ಆ ನಿಟ್ಟಿನಲ್ಲಿ ಆ ಉತ್ಸುಕತೆ ಇದೆ. ಬರ್ಬೇಕಾದ್ರೆ ನಾನು FM ಕೇಳ್ಕೊಂಡ್ ಬರ್ತಾ ಇದ್ದೆ. ಐ ವಾಸ್ ಡ್ರೈವಿಂಗ್, ಬರೀ ಅದೇ RCB ಬಗ್ಗೆನೇ ಮಾಡಿದೆ. ಐ ವಾಸ್ ಲೈಕ್ ಇಷ್ಟು ಐ ಥಿಂಕ್ ಹುಚ್ಚುತನ ಅಂತ ಹೇಳ್ಬೋದು, ಅಥವಾ ದಟ್ ಮ್ಯಾಡ್ನೆಸ್ ಇಸ್ ದೇರ್. ಸೊ ಐ ಥಿಂಕ್ ವಿ ಆರ್ ಅ ಪಾರ್ಟ್ ಆಫ್ ದಟ್ ಮ್ಯಾಡ್ನೆಸ್. ಓಕೆ, ಸೊ ಇವಾಗ RCB ಅನ್ನುವಂಥ ಟೀಮ್ ಬಂದ್ರೆ ಅಥವಾ RCB ಅಂತ ಹೇಳಿದ ತಕ್ಷಣ ಕ್ಯಾಪ್ಟನ್ ನೆನಪಾಗ್ತಾ ಇರೋದು ಗೊತ್ತಿಲ್ಲ, ಬಟ್ ವಿರಾಟ್ ಕೊಹ್ಲಿ ಅಂತೂ ಪಕ್ಕಾ ನೆನಪಿರ್ತಾರೆ. ಸೊ ಈ ಸಲ RCB ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಇವತ್ತು ಏನಾಗಬಹುದು? ಹಿ ಪ್ಲೇ ಗುಡ್, ಐ ಥಿಂಕ್ ಸೊ. 100% ಚೆನ್ನಾಗಿ ಆಡ್ತಾರೆ, ಬಿಕಾಸ್ ನಮ್ಗಿಂತ ಜಾಸ್ತಿ ಅವ್ರು ಕೂಡ ಡೆಡಿಕೇಟೆಡ್ ಆಗಿ ಆಡ್ತಾ ಇದ್ದಾರೆ. ಹೌದು, ಸೊ ಆ ಒಂದು ಕಾರಣಕ್ಕೆ. ಸೊ ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಈಗ ಬೌಲಿಂಗ್ ಕಡೆ ನೋಡೋದಾದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು RCB ಅಲ್ಲಿ ಅಷ್ಟೊಂದು ಬೌಲರ್ಸ್ ಇಲ್ಲ, ಅಂದ್ರೆ ಹಿಂದಿನ ಟೈಮಲ್ಲಿ ಇನ್ನೂ ಸ್ವಲ್ಪ ಕಮ್ಮಿಯಲ್ಲಿ ಬೌಲರ್ಸ್ ಇದ್ರು. ಈ ಸಲ ಅದೆಲ್ಲ ಕವರ್ ಮಾಡ್ಕೊಂಡಿದೆ. ಆದ್ರೂ ಕೂಡ ಜೋಶ್ ಹೆಜಲ್ ಅವರು ಇನ್ನೊಂದು ಸ್ವಲ್ಪ ಫಾರ್ಮಲ್ ಬಂದು ಆಟ ಆಡ್ಬಿಟ್ರೆ, ಈಗ ಆಲ್ರೆಡಿ ಫಾರ್ಮಲ್ ಇದ್ದಾರೆ ಅವರು, ಸೊ ಆಟ ಆಡ್ಬಿಟ್ರೆ ಪಕ್ಕಾ ಈ ಸಲ ಕಪ್ಪನ್ನ ನಾವೇ ಪಡ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾರು ಹೇಳಿದ್ದು ಬೌಲರ್ ಇಲ್ಲ ಅಂತ ಇದ್ದಾರೆ, ಬಟ್ ಬ್ಯಾಟ್ಸ್ಮನ್ ಜಾಸ್ತಿ ಇದ್ದಾರೆ ಅಷ್ಟೇ, ಬಟ್ ಬೌಲರ್ಸ್ ಕೂಡ ತುಂಬಾ ಜನ ಇದ್ದಾರೆ ನನ್ನ ಪ್ರಕಾರ. ಸೊ ಐ ಥಿಂಕ್ ದೇ ಪ್ಲೇ ಗುಡ್. ಓಕೆ, ರಜತ್ ಪಾಟೇದಾರ್ ಅವರು ಒಂದು ಟೀಮ್ನ ಮಾಲೀಕತ್ವವನ್ನ ವಹಿಸ್ಕೊಂಡಿದ್ದಾರೆ. ಸೊ ಅವರ ಒಂದು ಟೀಮ್ ಮಾಲೀಕತ್ವ ಇಷ್ಟ ಆಯ್ತಾ ಸರ್ ನಿಮ್ಗೆ? ಗುಡ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಟೀಮ್ ಅಂದಮೇಲೆ ಅದಕ್ಕೆ ಆಸ್ ನನ್ನ ಒಂದು ಪ್ರಕ್ರಿಯೆಯಲ್ಲಿ ನಡ್ಕೊಂಬರೋಂಥದ್ದು ಲಾಸ್ಟ್ 20 years ವಿ ಹ್ಯಾವ್ ಸೀನ್ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ನಾವು ನೋಡ್ತಾ ಇದ್ದೀವಿ ಹೆಂಗೆ ಅಂತಂದ್ರೆ 50 ಓವರ್ ಟೆಸ್ಟ್ ಮ್ಯಾಚ್ ಗಳನ್ನ ನೋಡ್ತಾ ಇದ್ದಂತ ಸಮಯಕ್ಕೂ ಇವತ್ತಿಗೂ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. IPL ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಇನ್ ವ್ಯೂವಿಂಗ್ ದ ಕ್ರಿಕೆಟ್ ಇಟ್ ಸೆಲ್ಫ್. ಆ ಕ್ರಿಕೆಟ್ ನೋಡುವಂತ ವೀಕ್ಷಣೆನೇ ಬದಲಾವಣೆ ಮಾಡ್ಬಿಟ್ಟಿದೆ. ಅಂಡ್ ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ಐ ಥಿಂಕ್ ಬೆಳಗ್ಗೆ ಒಂದಷ್ಟು ಜನ ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ರು, ಅದು ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಈಗ ಕ್ರಿಕೆಟ್ ಮೇಲೆ ಬಹಳ ಪ್ರೀತಿ ಬಂದಿದೆ. ಬಿಕಾಸ್ ಆಫ್ RCB ಬಂದ್ಬಿಟ್ಟು ಫೈನಲ್ ಬಂತು. ಎಸ್, ಈ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಕೊಲಿಗ್ ಆಗಿರುವಂತಹ ಎಸ್ ಅದಕ್ಕಿಂತ ಮೊದಲಾಗಿ RCB ರೈಡರ್ ರಾಹುಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ? ನಮಸ್ತೆ. ನಮಸ್ಕಾರ. ಈ ಸಲ RCB ಫೈನಲ್ಗೆ ಬಂದಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನನಗೆ RCB ಈ ಸತಿ ಆದ್ರೂ ಕಪ್ಪು ಗೆಲ್ಬೇಕು. ಇವತ್ತು ನಿಮ್ಮಲ್ಲಿ ಗೆಸ್ಟ್ ಇದಾರಲ್ಲ, ಇಬ್ರು ಬಂದಿದ್ದಾರೆ. ಹೌದು, ಖುಷಿ ಆಯ್ತು. ಅವ್ರಿಬ್ರು ಬಾಯಲ್ಲೂ ಆಗಾಗ RCB ಕೇಳಕ್ ತುಂಬಾ ಖುಷಿ. ಅದ್ರಲ್ಲೂ ನಮ್ಮ ಆಕ್ಟರ್ ಪವಿತ್ರ ಕೋಟ್ಯಾನು ಮಂಗಳೂರು ಅವ್ರು ನಮ್ದು. ಅವರು RCB ಅವರು ಮುಂದಾಳತ್ವದಲ್ಲೇ ಈ ಬಾರಿ RCB ಗೆಲ್ಬೇಕು. ಆಮೇಲೆ ನಮ್ಮ ಜಗ್ಗಣ್ಣ ಅವ್ರು ಬಿಡಿ, ಅವ್ರು ಹೇಳದಂಗ ಆಗ್ಬಿಡುತ್ತೆ. ಈ ಸತಿ ಕಪ್ಪು ನಮ್ದೆ. ಈ ಸಲ ಕಪ್ಪು ನಮ್ದೆ ಸರ್. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಸರ್? ನಾವು ದೇವಸ್ಥಾನ ಎಲ್ಲೂ ಹೋಗಿಲ್ಲ. ನಾವು ಮನ್ಸೇ ನಮಗ್ ಮಂದಿರ ಮನ್ಸಲ್ಲೇ ಪ್ರಾರ್ಥನೆ ಮಾಡಿದೀವಿ. ಈ ಜೊತೆ RCBನೇ ಗೆಲ್ಲೋದು. ಅದು ಪವಿತ್ರನ್ ಮೇಲಾಣೆ, ಜಗದೀಶ್ ಮೇಲಾಣೆ. ನಿಮ್ಮಲ್ಲಿ ಇಟ್ಕೊಳ್ಳಲ್ಲ ಸರ್ ನೀವು? ನಾವು ಅವ್ರಿಬ್ರು ಮೇಲಾಣೆ RCBನೇ ಗೆಲ್ಲೋದು. ಅಲ್ಲ, ಆಂಕರ್ ಬಿಟ್ಬಿಟ್ರಲ್ಲ ನನ್ ಪುಣ್ಯ. ಎಸ್, ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಸೆಲೆಬ್ರೇಷನ್ ಗೆದ್ದ ಮೇಲೆನೆ ಸೆಲೆಬ್ರೇಷನ್. 6 ಗಂಟೆ ಮೇಲೆ ಕೊಳತು ದ್ರಾಕ್ಷಿ ಹಣ್ಣಿನ ರಸನೆ ಇಳಿಸೋದು. ಅದೇ ಡೈರೆಕ್ಟ್ ಆಗಿ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಸರ್. 17 ವರ್ಷ ಸರ್, 17 ವರ್ಷದ ಈ ಒಂದು ಪರಿಶ್ರಮಕ್ಕಿಂತ ನಮ್ದೊಂಥರ ಐತಿಹಾಸಿಕ ಸಾಧನೆ ಇದ್ದ ಹಾಗೆ. ನಾವು ಏಕಾಏಕಿ ಗೆಲ್ಲಲ್ಲ, ನಾವು ಗೆದ್ರೆ ಅದು ಇತಿಹಾಸ ಆಗ್ಬಿಡ್ಬೇಕು. ಅದಕ್ಕೋಸ್ಕರ 18-17 ವರ್ಷ ಕಾದಿರೋದು. ಓಕೆ, ಸೊ ಅಂದ್ರೆ 18 ವರ್ಷ ನಾವು ಕಾಯ್ಲೇಬೇಕಾಗಿತ್ತು ಈ ವಿಚಾರಕ್ಕೆ. ಕಾಯ್ಲೇಬೇಕು, ಕಾದ್ರೇನೆ ಎಲ್ಲವೂ ಆಗೋದು. ನೋಡಿ, ಜಗದೀಶ್ ಸಾಧನೆ ಮಾಡೋದಕ್ಕೆ 7-8 ವರ್ಷ ಬೇಕಾಗಿತ್ತು. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟ್ ಅಲ್ಲಿ, ಆಮೇಲೆ ಬಿಗ್ ಬಾಸ್, ಆಮೇಲೆ ಕಾವ್ಯ ಕೋಟ್ಯಾನವರು, ಅವರು ಪ್ರತಿಭಾನ್ವಿತ ಹುಡುಗಿ ಪವಿತ್ರ ಕೋಟ್ಯಾನವರು ಎಲ್ಲಾ ತರಹದಲ್ಲೂ ಕೂಡ ಪರಿಶ್ರಮ, ಡ್ಯಾನ್ಸ್, ನೃತ್ಯ, ಭರತನಾಟ್ಯ, ಮಾಡಲಿಂಗು ಎಲ್ಲಾ ಮಾಡಿ ಒಂದು 5 ಸಿನಿಮಾ ನಟನೆ ಮಾಡಿ ಈಗ ನೋಡಿ ಹಂಗೇನೆ RCBನೂ ಒಂದು ಐತಿಹಾಸಿಕ ಗೆಲುವು ಗೆದ್ದೇ ಗೆಲ್ಲುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. RCB ಅಭಿಮಾನಿಗಳು ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಈ ಸಲ ಕಪ್ಪು ನಮ್ದೇ, ತೆಗೆದಿಡೋಕೆ ಅಡ್ಡಿ ಇಲ್ಲ.
ಎಸ್ ಮೇಡಮ್ ನಿಮ್ಮಿಬ್ಬರ ಮೇಲೂ ಆಣೆ ಹಾಕಿದಾರೆ ಸರ್ ಇವಾಗ ಏನ್ ಹೇಳ್ತೀರಾ? ಪರವಾಗಿಲ್ಲ, ಬಿಂದಾಸ್ ಗೆಲ್ತೀವಿ ಅನ್ನೋದು ನನ್ಗೆ ಕನ್ಫರ್ಮ್ ಗೊತ್ತು. ಸೊ ರಾಣಿ ಹಾಕ್ಲಿ ಪರವಾಗಿಲ್ಲ, ಆಣೆ ಹಾಕ್ಲಿ ಪರವಾಗಿಲ್ಲ, ಯಾರಿಗೂ ಹೆದರೋದಿಲ್ಲ. ಇಲ್ಲ, RCBನೇ ಗೆಲ್ಲೋದು. ಮತ್ತೆ ಈ ಸಲ 18 ಅವ್ರು ಹೇಳಿದ್ರಲ್ವಾ 18 ಇಯರ್ಸ್ ಅಂತ. ಸೊ ನಮ್ದು ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ 18. ಆಮೇಲೆ ನಮ್ದು ಇವತ್ತಿನ ಡೇಟ್ ಕ್ಯಾಲ್ಕುಲೇಟ್ ಮಾಡಿದ್ರು 18. ಸೊ ಐ ಥಿಂಕ್ ಹೋಪ್ಫುಲ್ಲಿ ಫೈನಲ್ ಗೆದ್ರೆ ಒಂದು ಚರಿತ್ರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಆಕ್ಚುಲಿ ಏನ್ ಗೊತ್ತಾ, RCB ಅವ್ರಿಗೆ ಗೆದ್ರು ಚರಿತ್ರೆನೆ, ಪಂಜಾಬ್ ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿದ್ದು, ಗೆದ್ರು ಕೂಡ ಚರಿತ್ರೆ. ಯಾಕಂತಂದ್ರೆ ಅವರು ಕೂಡ 18 ವರ್ಷ ಯಾವುದೇ ಕಪ್ ಗೆದ್ದಿಲ್ಲ. ಪ್ರೀತಿ ಜಿಂತಾ ಅವರ ಮಾಲೀಕತ್ವದಲ್ಲಿ ಇದ್ದಂತಹ ಪಂಜಾಬ್ ತಂಡ ಗೆದ್ರು ಕೂಡ ಇತಿಹಾಸವೇ ಅದು, ಇತಿಹಾಸವೇ ಅದು. ಎಸ್ ಎಸ್ ಮತ್ತೊಂದು ಫೋನು. ಎಸ್ ರಾಹುಲ್ ಎನ್ನುವಂತವ್ರು ಮತ್ತೆ ಫೋನಿಗೆ ಬರ್ತಾ ಇದ್ದಾರೆ. ಎಸ್ ರಾಹುಲ್ ನಮಸ್ತೆ. ಮೇಡಮ್, ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಕ್ರೂಷಿಯಲ್ ಆಗುತ್ತೆ. ಈಗ ಟಾಸ್ ಅಕಸ್ಮಾತ್ ಗೆದ್ಬಿಟ್ರೆ RCB ಏನ್ ಆಯ್ಕೆ ಮಾಡ್ಕೋಬೇಕು? ಬೌಲಿಂಗ್ ಆಯ್ಕೆ ಮಾಡ್ತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು. ಮಳೆ ಬರೋ ಚಾನ್ಸ್ ಇರುತ್ತೆ ಅಲ್ಲಿ. ಹಾಗಾಗಿ ಡರ್ಕೋಟ್ ರೂಲ್ಸ್ ಪ್ರಕಾರ ನೋಡಾಡ್ಬೋದು. ಒಂದು ಆಪ್ಷನ್ ಇರುತ್ತೆ. ಆ ಒಂದು ಕಾರಣಕ್ಕೆ ಅಕಸ್ಮಾತ್ ಅವ್ರು ಟಾಸ್ ಗೆದ್ದು ಬಿಟ್ರು ಅಂತ ಇಟ್ಕೊಂಡ್ರೆ ಪಂಜಾಬ್ ಅವ್ರು ಬೌಲಿಂಗ್ ತಗೊಂಡ್ರು, ಇವ್ರು ಎಷ್ಟು ಟಾರ್ಗೆಟ್ ಕೊಡ್ಬೇಕು ಮೇಡಮ್? 220 ಪ್ಲಸ್ ಹೊಡಿಬೇಕು ಮೇಡಮ್. ಬ್ಯಾಟ್ಸ್ಮನ್ ಗಳಿಗೆ ಪ್ರೆಸರ್ ಆಗ್ಬೇಕಂದ್ರೆ 220 ಪ್ಲಸ್. ಓಕೆ, ಈಗ ನಿರೀಕ್ಷೆ ಯಾರ ಮೇಲಿದೆ ತುಂಬಾ ಜಾಸ್ತಿ RCB ಅಲ್ಲಿ? ಅಫ್ಕೋರ್ಸ್ ಮೇಡಮ್ ಕೊಹ್ಲಿನೇ. ಕೊಹ್ಲಿ ಎಷ್ಟು ರನ್ ಹೊಡಿಬೇಕು ಮೇಡಮ್? ಅವರು 50 ಪ್ಲಸ್ ಆದಾಗೆಲ್ಲ ಆಲ್ಮೋಸ್ಟ್ ಚೇಸ್ ಇದೆ ಅವ್ರಿಗೆ ಇನ್ನೂ ಚೆನ್ನಾಗಿ, ಚೇಸಲ್ ಕಿಂಗ್ ಅವರು. ಸರ್ 9 ವರ್ಷಗಳ ನಂತರ ಮತ್ತೆ ಫೈನಲ್ ಬಂದಿದೀವಿ ಸರ್. 2016ರ ನಂತರ 2025ಕ್ಕೆ. ಎಸ್ ಸರ್, ಎಸ್ ಲೈನ್ ಕಟ್ ಆಯ್ತು ಅಂತ ಅನ್ಸುತ್ತೆ ಸರ್. ಹೌದು ಸರ್, ಎಸ್ ಏನ್ ಗೊತ್ತಾ, 2016ರಲ್ಲಿ RCB ಬಂದ್ಬಿಟ್ಟು ಫೈನಲ್ಗೆ ಬಂದಿತ್ತು. ಅದಾದ ನಂತರ 6 ವರ್ಷಗಳ ಬಳಿಕ ಈ ಒಂದು RCB ಮತ್ತೆ ಫೈನಲ್ಗೆ ಬಂದಿರುವಂಥದ್ದು. ಸೊ ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಹೇಳ್ಕೊಂಡು, ವಿರಾಟ್ ಕೊಹ್ಲಿ ಅವರು ತುಂಬಾನೇ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಂಡು ಎಲ್ಲರೂ ಕೂಡ ಅನ್ಕೊಳ್ಳೋದೇನಂತೆ ಮೇಡಮ್, ಆಲ್ರೆಡಿ ಇದ್ದಾರೆ ಅವರು. ಸೊ ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಇವತ್ತು ಗೂಸ್ ಬಂಪ್ಸ್ ಡೇ. ಏನ್ ಹೇಳ್ತೀರಾ? ಇಟ್ಸ್ ಐ ಥಿಂಕ್ ಒಂದು ಫೈನಲ್ ಡೇ ಅಂತ ಹೇಳ್ತಾರಲ್ಲ, ಫೈನಲ್ ಮೂಮೆಂಟ್ಸ್ ಅಂಡ್ ಫೈನಲ್ ಡೇ ಅಂತ ಹೇಳ್ತಾರಲ್ಲ. ಈಗ ನೋಡಿ, ಅಲ್ಲಿ ಆಡುವಂತ ಆಟಗಾರರಿಗಿಂತ ಅನಲೈಸೇಷನ್ ನಮ್ಮ ವ್ಯೂವರ್ಸ್ ಅಥವಾ ಅದರ ಫ್ಯಾನ್ಸ್ ಏನಿದೆ ಹೇಳಿದ್ರು, ಮೇಡಮ್ ಇದನ್ನ ಗೆದ್ಕೊಂಡ್ರೆ ಐ ಥಿಂಕ್ ಬೌಲಿಂಗ್ ನ ಚೂಸ್ ಮಾಡಬೇಕು, ಬಿಕಾಸ್ ಸಂಜೆ ಮಳೆ ಬರುವಂತದ್ದು. ಆ ಎಕ್ಸ್ಪರ್ಟೈಸ್ ಇದೆಯಲ್ಲ ನಮ್ಮ ಫ್ಯಾನ್ಸ್ ಗೆ, ಅಲ್ಲಿ ಬೌಲಿಂಗ್ ಮಾಡೋರು ಅಥವಾ ಪ್ಲೇಯರ್ಸ್ ಗಿಂತ ಐ ಥಿಂಕ್ ದಟ್ ಅನಲೈಸೇಷನ್ ಫ್ಯಾನ್ಸ್ ಜಾಸ್ತಿ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ ಸರ್. ಎಲ್ಲೋ ಒಂದ್ ಕಡೆ ಮೇಡಮ್ RCB ಅವರು ಹಿಂದಿನ 17 ಸೀಸನ್ ಗಿಂತ ಈ ಒಂದು ಸೀಸನ್ ಅಲ್ಲಿ ಶತಾಯ ಗತಾಯ ನಾವು ಈ ಸಲ ಕಪ್ ಗೆಲ್ಬೇಕು ಅಂತ ಬಲಿಷ್ಠವಾಗಿ ಬಂದಿರೋ ತರ ಇದೆ. ಹೌದು, ಏನ್ ಹೇಳ್ತೀರಾ? ನಂಗೂ ಹಂಗೆ ಅನಿಸ್ತು. ಬಟ್ ಲಾಸ್ಟ್ ಟೈಮ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಬಟ್ ಈ ಸಲ ಏನಂದ್ರೆ ಒಬ್ರು ಸಪೋಸ್ ಔಟ್ ಆದ್ರೂ ಕೂಡ ಇನ್ನೊಬ್ರು ಬಿಡ್ತಾ ಇಲ್ಲ, ಅವ್ರು ಸ್ಕೋರ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ನಮ್ಗೆ ಇದು ಫಿನಾಲೆಗೆ ಹೋಗೋದು ತುಂಬಾ ಈಸಿ ಆಯ್ತು ಅನ್ಕೊಂಡೆ. ಬಟ್ ಲಾಸ್ಟ್ ಮ್ಯಾಚ್ ನಾವು ಫಿನಾಲೆ 2 ಇತ್ತಲ್ವಾ, ಆ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅರ್ಧ ತನಕ ಅನ್ಕೊಂಡ್ವಿ 100% ಆಗಲ್ಲ ಈ ಸಲ ಅಂತ. ಬಟ್ ಫೈನಲಿ ಬಂದ್ಬಿಟ್ಟು ನಾವು ರಾಜಕೀಯದ ಬಗ್ಗೆ ಮಾತಾಡ್ತಿದ್ವಿ ಸರ್. ಏನು ಅಂತಂದ್ರೆ ಎಲ್ಲರೂ ಹಿಡಿದು ನಿಮ್ಮ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ನಾನು ಯಾಕೆ ಉಪಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಅಂದ್ರೆ ಇವರಿಗೆ ಬಹಳ ಇಷ್ಟ. ಇವ್ರ ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಆ ಒಂದು ಕಾರಣಕ್ಕೆ DK ಶಿವಕುಮಾರ್ ಅವರು ಕೂಡ ಎಲ್ಲರೂ ಕೂಡ ಸರ್ ಅವರು ಒಬ್ಬರದ್ದೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ RCBನೇ ವಿನ್ ಆಗಬೇಕು ಅಂತ ಹೇಳಿ. ನಾನು ನಮ್ಮ ಡೆಪ್ಯೂಟಿ CM ಜರ್ಸಿ ಕೂಡ ಹಾಕೊಂಡಿದ್ರು. ದಟ್ಸ್ ವಾಟ್ ಇನ್ಫ್ಯಾಕ್ಟ್ ಅವರು ನೋಡಿ ನಾನು ಹಾಕೊಂಡ್ ಬಂದಿರುತ್ತೆ. ಓಕೆ, ಜರ್ಸಿ ಹಾಕೊಂಡು. ನಂದೊಂದು ಪ್ರಶ್ನೆ, ನೀವು ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ, ರೈಟ್? ಓಕೆ, ರೈಟ್. ಓಕೆ, ಸೊ ಅಕಸ್ಮಾತ್ ನೀವು ಮುಖ್ಯಮಂತ್ರಿ ಆಗಿದ್ರೆ ಈಗ ಓಕೆ ರಜಾ ಕೊಡ್ತಿದ್ರಾ? ಡೆಫಿನೆಟ್ಲಿ, ಯಾಕೆ ಕೊಡಬಾರ್ದು ಮೇಡಮ್? ಯಾಕೆ ಕೊಡ್ತಿದ್ರು? ಫೆಸ್ಟಿವಲ್ ನೋಡಿ, ಈಗ ನಾವು ಯಾವ್ದಾನ ಹಬ್ಬಗಳನ್ನ ಮಾಡೋದು ಏನಕ್ಕೆ ಅಂದ್ರೆ, ಅಥವಾ ರಾಷ್ಟ್ರೀಯ ಹಬ್ಬಗಳನ್ನ ಮಾಡೋದು ಏನಕ್ಕೆ ಅಂತಂದ್ರೆ ಜನರಿಗೆ ಒಂದು ಮನೋರಂಜನೆ ಬೇಕಾಗಿದೆ. ದಿಸ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್. ಜನರ ಒಂದು ಸ್ಪಿರಿಟ್ ಇದೆ. And we had to go with the, I think, spirit of the people. So ಕೊಡ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು
ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಕೊಟ್ಟಿದ್ದು ಚೆನ್ನಾಗಿರ್ತಾ ಸರ್ ಇತ್ತು. ಇವತ್ತು ಬೇಕೋ ನಾಳೆ ಬೇಕಿತ್ತು ನಾಳೆ ನಾಳೆ ಇವತ್ತು ಹೆಂಗು ಮ್ಯಾಚ್ ಇರೋದು ಈವ್ನಿಂಗ್ ಅಲ್ವಾ, ನೈಟ್ ಇರೋದು, ಟೆನ್ಷನ್ ಇಲ್ಲ. ಓಕೆ ಸೊ ಸಂಜೆ ಮುಗಿದ್ಮೇಲೆ ಪಾರ್ಟಿ ಆದ್ಮೇಲೆ ಸೊ ಹ್ಯಾಂಗ್ ಓವರ್ ಇರ್ತದಲ್ಲ, ಮೋಸ್ಟ್ ಪ್ರಾಬಬ್ಲಿ ಅಲ್ಲ ಗೆದ್ದಿರೋ ಹ್ಯಾಂಗ್ ಓವರ್, ನೀವೇನೋ ಬೇರೆ ಅನ್ಕೊಂಡು ಗೆದ್ದಿರ ಹ್ಯಾಂಗೋವರ್. ಎಸ್ ಸೊ ಗೆದ್ದಿರೋ ಹ್ಯಾಂಗ್ ಓವರ್ ಅನ್ನ ಐ ಥಿಂಕ್ ಆನಂದ ಪಡ್ಲಿಕ್ಕೆ ಮೋಸ್ಟ್ಲಿ ನಾಳೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನೂ ಸಂಜೆವರೆಗೂ ಸಮಯ ಇದೆ. ಐ ಥಿಂಕ್ ಐ ಜಸ್ಟ್ ಪ್ರಪೋಸ್ ದ ಗವರ್ಮೆಂಟ್ ಡಿ ಕೆ ಶಿವಕುಮಾರ್ ಅವರಿಗೆ ರಿಕ್ವೆಸ್ಟ್ ಏನು ಅಂತಂದ್ರೆ, ವೈ ನಾಟ್ ಟುಮಾರೋ ಇನ್ ಹಾಲಿಡೇ ಇನ್ ಕೇಸ್ RCB ಗೆದ್ರೆ ಸರ್ಕಾರ ಒಂದು ಹಾಲಿಡೇ ಅನೌನ್ಸ್ ಮಾಡಬಹುದು ಅಂತ ನನಗನ್ಸುತ್ತೆ. ವಿ ಕ್ಯಾನ್ ಪ್ರಪೋಸ್ ಇಟ್ ಬೀಂಗ್ ಎ ಸಿಟಿಸನ್. ಸೊ ಇವತ್ತು RCB ಗೆದ್ರೆ ನಮ್ಗೊಂದು ಗಿಫ್ಟ್ ಯಾಕೆ, ನಾಳೆ ಒಂದು ರಜೆ ಯಾಕೆ ಕೊಡಬಾರ್ದು? ಸಾಮಾನ್ಯರ ಬೇಡಿಕೆ ಅದು. ಎಷ್ಟು ದೇವರಿಗೆ ಹರಕೆ ತೀರ್ಸೋದಿರುತ್ತೆ. ಎಷ್ಟೋ ಜನ ತೆಂಗಿನಕಾಯಿಗಳು ಹೊಡೆದಿದ್ದಾರೆ, ಎಷ್ಟೋ ಜನ ಅರ್ಗೆಗಳು ಕುಟ್ಕೊಂಡಿದ್ದಾರೆ, ಎಷ್ಟೋ ಜನ ಪ್ರಾಮಿಸ್ ಮಾಡಿದ್ದಾರೆ ಹೆಂಡತಿಗೆ, ನೀನ್ ಹೇಳಿದನೆ ಮಾಡ್ತೀನಿ, ಅಥವಾ ನಾನು ಹೇಳಿದನೆ ಹೆಂಡತಿ ನಿಮ್ಗೆ ನಿಮ್ ಮೇಲೆ ಕಾಟ ಕೊಡಲ್ಲ, ಫ್ರೀ ಕೊಟ್ಟಿದ್ದಾರೆ. ಪಾನಿಪುರಿ ಕೊಟ್ಟಿದ್ದಾರೆ. 18 years ವೇಟ್ ಮಾಡಿದಾರಂತೆ ಪಾನಿಪುರಿ ಕೊಡೋದಕ್ಕೆ. ಓಕೆ, ಕೆಲವೊಂದಿಷ್ಟು ಜನ ಮೇಡಮ್ ಏನು ಮದುವೆ ಹುಡುಗಿ ಹುಡುಕ್ತಾ ಇರ್ತಾರೆ, ಅದು ಡಿಲೇ ಆಗಿರುತ್ತೆ, ಬೇಸಿಕಲಿ ಅದು ಡಿಲೇ ಆಗಿರುತ್ತೆ. ಸೊ ಅವ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ನಾನು ಕಪ್ಪು ಗೆದ್ದ ಮೇಲೆ ಮದುವೆ ಆಗೋದು ಅಂತ. ಮದುವೆಗೂ ಕಪ್ಪುಗೂ ಸಿಕ್ಕಾಬಿಟ್ಟೆ. ನಾ ಅದಕ್ಕೆ ಹೇಳ್ಕೊಂಡೆ ನಾನು, ಏನು ಅಂತಂದ್ರೆ ಮದುವೆಗೂ ಕೂಡ ಹುಡುಗಿ ಹುಡುಕ್ತಿರ್ತಾರೆ, ಅದು ಡಿಲೇ ಆಗಿರುತ್ತೆ. ವೀಕ್ಷಕರೇ, ನೀವು ಕೂಡ ಕರೆಯನ್ನ ಮಾಡಬಹುದು, ನಮ್ ಜೊತೆಗೆ ಮಾತನಾಡಬಹುದು. ಸೊ RCB ಗೆದ್ರೆ ಹೆಂಗೆ ತಯಾರಿಯನ್ನ ಮಾಡ್ಕೊಳ್ತೀರಾ, ಹೆಂಗೆ ಪಟಾಕಿಯನ್ನ ಸಿಡಿಸ್ತೀರಾ ಆಯ್ತು ಅಂತದ್ದು. ಸೊ ಇನ್ನೊಂದು ವಿಚಾರ, ಈಗ CSK ಅಂತಂದ್ರೆ RCBಗೆ ಬದ್ಧ ವೈರಿ. ಓಕೆನಾ, ಅವ್ರವ್ರು ಚೆನ್ನಾಗಿದ್ರು, ಆಟಗಾರ ಚೆನ್ನಾಗಿದ್ರು, ನಮ್ಮ ಅಭಿಮಾನಿಗಳು ಸ್ವಲ್ಪ ಕೋಪ. ಈಗ ಮೊನ್ನೆ ಎಲ್ಲೋ ಅಭಿಮಾನಿಗಳು ಸಿಕ್ಕಿದ್ರು, CSK ಅಭಿಮಾನಿಗಳು. ಅವ್ರು ಹೇಳ್ತಾ ಇದ್ರು, ನಾವು ಧೋನಿ ಫ್ಯಾನ್ಸು, ನಾವು RCB ಪಕ್ಕಾ ಸಪೋರ್ಟ್ ಮಾಡ್ತೀವಿ ಅಂತ. ಯಾಕಂತಂದ್ರೆ ತಾಯ್ನಾಡಲ್ಲಿ ಇರೋದು ನಾವು, ಧೋನಿ ಇದ್ದಿದ್ರೆ ನಾವು ಧೋನಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಈಗ ಇರೋದು RCB ವರ್ಸಸ್ ಪಂಜಾಬ್. ಸೊ ಆ ಒಂದು ಕಾರಣಕ್ಕೆ ನಾನು RCBಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಕರುನಾಡಲ್ಲಿ ಇದ್ದವರೆಲ್ಲರೂ ಸೇರಿ RCBಗೆ ಸಪೋರ್ಟ್ ಮಾಡಿದ್ರೆ ಬಹಳ ಉತ್ತಮ ಅಂತ ಅನ್ಸುತ್ತೆ. ವೈಬ್ಸ್ ವರ್ಕ್ ಆಗುತ್ತೆ ಮ್ಯಾಮ್. ಸಿ ವೆನ್ ವಿ ಬಿಲೀವ್ ದಟ್ ಸಮಥಿಂಗ್ ಗುಡ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಅವಾಗ ಆಣೆ ಮಾಡಿ ಹೇಳಿದ್ರಲ್ಲ ಅವರು, ಸಿ ಆ ವೈಬ್ಸ್ ವರ್ಕ್ ಆಗ್ತದೆ. ಸೊ ವೆನ್ ವಿ ಬಿಲೀವ್ ದಟ್ ಸಮಥಿಂಗ್ ಗುಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ, ಸೊ ಅದಕ್ಕೋಸ್ಕರನೇ ಈ ಕೋಟ್ಯಾಂತರ ಜನ RCB ಗೆಲ್ಲಿ ಅಂತ ಆ ಒಂದು ಮನಸ್ಥಿತಿ ಬಂದಾಗ ದಟ್ ವೈಬ್ಸ್ ವರ್ಕ್ಔಟ್ ಅಂಡ್ ಅಲ್ಟಿಮೇಟ್ಲಿ ಇಟ್ ಹ್ಯಾಪನ್ಸ್ ಅಂತ. ಸೊ ಈಗ ಬೌಲರ್ ಅಂತ ವಿಚಾರಕ್ಕೆ ಬರೋದಾದ್ರೆ, ಶ್ರೇಯಸ್ ಅಯ್ಯರ್ ಕೂಡ ಸಖತ್ತಾಗಿ ಬಾಲ್ ಮಾಡ್ತಾ ಇದ್ದಾರೆ, ಅದು ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಾ ಇದೆ. ಸೊ ಅವರು ಆಲ್ಮೋಸ್ಟ್ ಆಲು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ ಇನ್ನು ಮಿಡ್ವರೆಗೆ ಅವ್ರು ಏನಾದರೂ ವಿಕೆಟ್ಗಳನ್ನ ತೆಗೆದುಬಿಟ್ರೆ ಬಹಳ ಈಸಿ ಆಗುತ್ತೆ ಸರ್. ಡೆಫಿನೆಟ್ಲಿ ಮ್ಯಾಮ್, ಇಟ್ಸ್ ಆಲ್ವೇಸ್ ಅ ಟೀಮ್ ವರ್ಕ್. ಟೀಮ್ ಒಂದು ನೀವು ಹೇಳಿದಾಗೆ ಯಾವುದೇ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಯಶಸ್ಸು ಆಗಬೇಕು ಅಂತಂದ್ರೆ ಇಟ್ಸ್ ಆಲ್ವೇಸ್ ಅ ಟೀಮ್ ವರ್ಕ್. ನೀವು ಹೇಳಿದಾಗೆ ಬ್ಯಾಟ್ಸ್ಮನ್ ಎಷ್ಟು ಇಂಪಾರ್ಟೆಂಟ್, ಬೌಲರ್ಸ್ ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ಈ ಪರಿಸರ ಕೂಡ ನೀವು ಹೇಳಿದಾಗೆ, ಸಂಜೆನಾದ್ರೂ ಅದೇ ಮಳೆ ಬರುವಂತ ಪರಿಸ್ಥಿತಿಗಳಿದ್ರೆ ಇವನ್ ನೇಚರ್ ಆಲ್ಸೋ ಶುಡ್ ಸಪೋರ್ಟ್ ದಟ್ ಮ್ಯಾಚ್. ಎಷ್ಟೋ ಸಾರಿ ಮ್ಯಾಚ್ಗಳು ಅರ್ಧಂಬರ್ಧ ಆಗಿ ಮಳೆಯಿಂದ ನಿಂತು ಹೋಗುತ್ತೆ. ಸೊ ಎಲ್ಲ ಸಪೋರ್ಟ್ ಮಾಡಿದಾಗ ಪಾಸಿಬಲಿ ಕಪ್ ನಮ್ದಾಗುತ್ತೆ ಅಂತ ಅದು ಕೂಡ ಅನ್ಸ್ತಾ ಇದೆ ಅಲ್ವಾ, ಪಾಸಿಬಲಿ ನಾವೇ ಗೆಲ್ತೀವಿ ಅನ್ನುವಂಥದ್ದು. ಸುಯಶ್ ಶರ್ಮಾ ಅವರು ಕೂಡ ಹಿಂದಿನ ಆಟ ಹಿಂಗ್ ಆಡಿದ್ರು, ಹಂಗೆ ಏನಾದ್ರು 2 ವಿಕೆಟ್ ಥಮ್ ಅಂತ ತೆಗೆದು ಬಿಟ್ರೆ ಇಟ್ಸ್ ಬೆಟರ್ ಟು ಮೂವ್ ಅಂತಾನೆ ಹೇಳ್ಬೋದು. ಅಂಡ್ ವಿಕೆಟ್ಗಳನ್ನ ಆಲ್ಮೋಸ್ಟ್ ಆಲ್ ಮಿಡ್ ವರೆಗೆ ಬರೋದ್ರ ಒಳಗಡೆ ತೆಗೆದು ಮುಗಿಸ್ಕೊಂಡ್ರೆ ಇವನ್ ಬೆಟರ್ ಆಗಿ ಅಥವಾ ಆರಾಮಾಗಿ ಭರ್ಜರಿಯಾಗಿ RCB ಗೆಲ್ಲುತ್ತೆ ಅನ್ನುವಂಥದ್ದು ಅಲ್ವಾ, ಏನ್ ಹೇಳ್ತೀರಾ? ಓಕೆ, ಸೊ ಈಗ ಈ ವಿಚಾರಕ್ಕೆ ಬರೋಣ. ಒಂದಿಷ್ಟು ಜನ ಜ್ಯೋತಿಷ್ಯಗಳು ಹೇಳೋರು ಅಥವಾ ಭವಿಷ್ಯವನ್ನ ಹೇಳೋರು, ಸಂಖ್ಯೆಗಳ ಬಗ್ಗೆ ಮಾತನಾಡೋರು, ಇವೆಲ್ಲರೂ ಕೂಡ ಒಂದಿಷ್ಟು ಜನ RCB ಗೆಲ್ಲುತ್ತೆ ಅಂತ ಹೇಳಿದ್ರೆ, ಬೆರಳೆಣಿಕೆಯಷ್ಟು ಜನ RCB ಗೆಲ್ಲುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ಜನ ಗೆಲ್ಲೋದಿಲ್ಲ ಅಂತ ಹೇಳ್ತಾರೆ. ನೀವು ನಂಬ್ತೀರಾ, ಏನ್ ಕತೆ? ಡೆಫಿನೆಟ್ಲಿ ಮ್ಯಾಮ್, ಈಗ ಜ್ಯೋತಿಷ್ಯಗಳನ್ನ ಎಷ್ಟು ನಂಬಬೇಕೋ ಅಷ್ಟೇ ನಂಬಬೇಕಾಗತ್ತೆ. ವೆನ್ ಇಟ್ ಕಮ್ ಟು ಸ್ಪೋರ್ಟ್ಸ್ ಅಂಡ್ ಇಟ್ಸ್ ಸ್ಪಿರಿಟ್, ಐ ಥಿಂಕ್ ಆ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನಾವು ಗೆಲ್ತೀವಿ ಅಂತ ನಂಬಿಕೆ ಇದ್ದಾಗ ಖಂಡಿತವಾಗಿ ನಮ್ಗೆ ಈ ಪರಿಸರ ಅಥವಾ ಈ ಪರಿಸ್ಥಿತಿ ಸಪೋರ್ಟ್ ಮಾಡುತ್ತೆ. ಸೊ ಹಂಗಾಗಿ ಡೆಫಿನೆಟ್ಲಿ ವಿ ಗೋ ವಿತ್ ದ ಪಾಸಿಟಿವ್ ವೈಬ್ಸ್. RCB ಗೆಲ್ಬೇಕು ನಮ್ದೇ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಎಸ್, ಉತ್ತರ ಕರ್ನಾಟಕದಿಂದ ಒಬ್ರು ಫೋನ್ಗೆ ಬಂದಿದ್ದಾರೆ, ಸಿಕ್ಕಿದ್ದಾರೆ. ಸೊ ವಿರಾಟ್ ಅವರು. ಎಸ್ ಸರ್, ನಮಸ್ತೆ.
ನಮಸ್ತೆ ನಮಸ್ತೆ ಸರ್, ಡಿಸ್ಟರ್ಬಿಂಗ್ ಕೇಳ್ತಾ ಇದೆ, ಸ್ವಲ್ಪ ಈ ಕಡೆ ಬನ್ನಿ ಸರ್. ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡಿ, ನೀವಿರೋದು ಟಿವಿಯಲ್ಲಿ, ಸೊ ನಿಮ್ಮ ವಾಯ್ಸ್ ಧ್ವನಿ ಕೇಳ್ತಾ ಇರೋದು ಟಿವಿಯಲ್ಲಿ, ದಯವಿಟ್ಟು ಆ ಒಂದು ಶಬ್ದಗಳಿಗೆ ನಿಯಂತ್ರಣವನ್ನ ಹಾಕೊಳ್ಳಿ. ಅಲ್ಲ, ನಿಮ್ಮ ಉತ್ಸುಕತೆ ನಮಗೆ ಗೊತ್ತಾಗ್ತಿದೆ ಸರ್. ಸ್ವಲ್ಪ ಈ ಕಡೆ ಬಂದ್ಬಿಡಿ ನೀವೇ. ಕೇಳಿಸ್ತಿದ್ಯಾ? RCB ಮ್ಯಾಚ್ ಇವತ್ತು ಏನ್ ಅನ್ನಿಸ್ತಿದೆ? ಫೈನಲ್ ನಮ್ಮೂರಲ್ಲಿ ಇವತ್ತು ಫುಲ್ ಸ್ಕ್ರೀನ್ ಹಾಕ್ಬಿಟ್ಟಿದೀವಿ ಮೇಡಮ್, ದೊಡ್ಡದು. ಈಗ ನಮ್ಮ ಜೊತೆಗೆ ನಟಿಯಾಗಿರುವಂತಹ ಪವಿತ್ರ ಕೊಟ್ಟಯ್ಯ ಅವರು ಹಾಗೆ ಲಾಯರ್ ಜಗದೀಶ್ ಅವರು ಇದ್ದಾರೆ, ಮಾತಾಡಿ ಅವ್ರ ಜೊತೆಗೂ ಕೂಡ. ಸ್ವಲ್ಪ ಈ ಕಡೆ ಬಂದ್ಕೊಳ್ಳಿ ಸರ್, ಅವ್ರ ಜೊತೆಗೆ ಇರ್ಬೇಡಿ, ಯಾಕಂತಂದ್ರೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದೀರಾ. ಹೇಳಿ ಮೇಡಮ್. ಓಕೆ ಓಕೆ, ಈಗ ಹೆಂಗ್ ಸಂಭ್ರಮಾಚರಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಅಲ್ಲಿ ಫುಲ್ ಇಲ್ಲಿ ಗೆದ್ದೆ ಅಂದ್ರೆ ಬ್ಲಾಸ್ಟರ್ ಎಲ್ಲಾ ತಗೊಂಡ್ ಹೇಳ್ಬಿಟ್ಟಿದೀವಿ, ಎಲ್ಲಾ ಊಟ ಚಿಕನ್ ಮಟನ್ ಎಲ್ಲಾ ಹೇಳ್ಬಿಟ್ಟಿದೀವಿ. 10 kg ಎಲ್ಲಾ ಅನಾಥಾಶ್ರಮಕ್ಕ ನಾವು ಫುಡ್ ಸೇವನೆ ಮಾಡ್ಬೇಕಂತ. ವಾವ್ ಸೂಪರ್ ಸರ್, ಸೂಪರ್. ಎಲ್ಲಾ ರೆಡಿ ಮಾಡ್ಕೊಂಡ್ ಕೂತಿದೀವಿ ಮೇಡಮ್. ಗೆದ್ರೆ ಮುಗಿದೋಯ್ತು ಮೇಡಮ್, ಅನಾಥಾಶ್ರಮ ಫಸ್ಟ್ ಹೋಗಿಬಿಡ್ತೀವಿ ಸರ್. 17 ವರ್ಷದ ಕನಸು ಸರ್, 18ನೇ ವರ್ಷಕ್ಕೆ ನನ್ಸಾಗತ್ತೆ. ಹಾ ಮೇಡಮ್. ಹೌದಾ? ಯಾರು ಫಾರ್ಮ್ ಅಲ್ಲಿ ಆಡ್ತಾರೆ ಅಂತ ಅನ್ಸುತ್ತೆ? ಯಾರು ಗೆಲ್ಲಿಸ್ತಾರೆ ಈ ಒಂದು RCB ನ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ ವಿರಾಟ್ ಕೊಹ್ಲಿ. ಎಸ್ ಎಸ್, ಜಡ್ಜ್ ನಂಬರ್ 18 ರೀ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಓಕೆ ಓಕೆ, ನಮ್ ಜೊತೆಗೆ ಲಾಯರ್ ಜಗದೀಶ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಹಾ ಮೇಡಮ್. ನಮಸ್ಕಾರ. ಹೇಳಿ ಸರ್. ಏನು ಸಂಜೆ ಸೆಲೆಬ್ರೇಷನ್ ಹೆಂಗಿದೆ ಇವತ್ತು? ಸರ್ ಇವತ್ತು ನಮ್ಮೂರಲ್ಲಿ ಫುಲ್ ಸೆಲೆಬ್ರೇಷನ್ ಇದೆ ಸರ್. ಫುಲ್ ಸೆಲೆಬ್ರೇಷನ್, ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಪಾರ್ಟಿ ಜೊತೆ ಪಾರ್ಟಿ 2 ಎಕರೆ ಪೆಂಡಲ್ ಬಡದಾರ ಸರ್. 2 ಎಕರೆ ಪೆಂಡಲ್. RCB ಅಭಿಮಾನಿಗಳು ಸರ್. ಬ್ಯಾನರ್ ಎಲ್ಲ ಹಾಕಿದ್ವಿ. 15 ಸ್ಕ್ರೀನ್ ಅಲ್ಲವ, 15 ಸ್ಕ್ರೀನ್ ಸರ್. RCB ಅಂದ್ರೆ ನಮ್ ಪ್ರಾಣ, ನಾವು ಎಲ್ಲ RCBಗೆ ಬಿಟ್ಟು ಬಿಟ್ಟಿದ್ವಿ. ಜೈ RCB. ಓಕೆ, RCBಗೆ ಒಂದು ಚಟ ಇದೆ, ಏನು ಅಂತಂದ್ರೆ ಸೋಲುತ್ತೆ ಅನ್ನೋ ಟೈಮಲ್ಲಿ ಗೆಲ್ಕೊಂಡ್ಬಿಡ್ತಾರೆ. ಜಾಸ್ತಿ ಬಿಡ್ತಾರೆ ಹಂಗೆ ಮೇಡಮ್. ಹಂಗೆ ಮೇಡಮ್, RCB ಗೆಲ್ತಾ ಇದೆ, ನಾವು ಪಟಾಕಿ ಹಾರಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ. ಅವರಿಗೆ ಟಿವಿಗೆ ಲೈನ್ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಗೋಗಿದೆ. ಅವ್ರ ಕಡೆ ಲ್ಯಾಂಗ್ವೇಜ್ ಏನು ಮಾಡಕ್ಕಾಗುತ್ತೆ, ಆದ್ರೂ ಪ್ರೀತಿಯಿಂದ ನಮ್ಮ ಫ್ರೀಡಮ್ ಟಿವಿಗೆ ಕರೆಯನ್ನ ಮಾಡಿದ್ರು, ಸೊ ಮಾತಾಡಿದ್ರು ಕೂಡ. ಮೇಡಮ್ ಏನ್ ಅನ್ಸ್ತು ಮೇಡಮ್ ಅವ್ರು ಮಾತು? ಖುಷಿ ಆಯ್ತು. ಉತ್ತರ ಕರ್ನಾಟಕದವ್ರು ಹಂಗೆ ಅವ್ರು ಮಾತಾಡೋದು ಮಾತ್ರ ಬ್ಯಾಡ್ ಹೌದು. ಲ್ಯಾಂಗ್ವೇಜ್, ಮನ್ಸು ತುಂಬಾ ಕಾಮನ್ ಲ್ಯಾಂಗ್ವೇಜ್, ಬ್ಯಾಡ್ ಲ್ಯಾಂಗ್ವೇಜ್ ಅದು ತುಂಬಾ ಕಾಮನ್ ಪದಗಳು. ಅದು ಆಕ್ಚುಲಿ ನಮ್ಗೆ ಸ್ವಲ್ಪ ಆತರ ಅನ್ಸುತ್ತೆ. ಅಂದ್ರೆ ನಮ್ಮ ಮಂಗಳೂರು ಸೈಡ್ ನಾವು ಆತರ ಮಾತಾಡಲ್ವಲ್ಲ, ಅದು ಒಂಥರ ನಮ್ಗೆ ಬ್ಯಾಡ್ ಅನ್ಸುತ್ತೆ. ಒಂದೆರಡೇ ಮಾತು ಗೊತ್ತಿರೋದು ನಮ್ಗೆ ಬ್ಯಾಡ್ ಲ್ಯಾಂಗ್ವೇಜ್ ಅಂತ ಮಂಗಳೂರು ಸೈಡ್ ಅವರಿಗೆ. ತುಂಬಾ ಕಡಿಮೆ ಈ ಪದ, ಅದೇ ಕೆಟ್ಟ ಪದಗಳನ್ನ ತುಂಬಾ ಕಡಿಮೆ ಬಳಸೋ ಅಂತ ಏನಾದ್ರು ಜಿಲ್ಲೆ ಇದ್ರೆ ಅದು ಮೋಸ್ಟ್ಲಿ ಮಂಗಳೂರು ಕಡೆ ಅಂತ ನಾವ್ ಹೇಳ್ಕೊಳ್ಬೇಕಾಗುತ್ತೆ ಅದನ್ನ. ಸೊ ಏನ್ ಅನ್ನಿಸ್ತು ಮೇಡಮ್? ಹೇಳ್ತಾ ಇದ್ರಿ ಅವರು ಪೆಂಡಲ್ ಎಲ್ಲ ಹಾಕ್ಸಿದ್ದಾರೆ ಅಂಡ್ ಸ್ಕ್ರೀನ್ ಎಲ್ಲ ಇದ್ ಮಾಡಿದ್ದಾರೆ, ಸೊ ಹೆಂಗ ಅನಿಸ್ತಿದೆ? ಖುಷಿ ಆಯ್ತು. ಒಂದು ಮದ್ವೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಖಂಡಿತ ಮದುವೆ ಸೆಲೆಬ್ರೇಷನ್ ಇದು. ಅವ್ರು ಊಟ ಎಲ್ಲ ಹಾಕಿಸ್ತಿದಾರಂತೆ, ನಾವು ಹೋಗೋದು ಒಳ್ಳೇದು. ಖುಷಿ ಅಂದ್ರೆ ಖುಷಿ ಸರ್. ಏನ್ ಸರ್ ವಿಚಾರ ಏನು ಅಂತಂದ್ರೆ, ಊಟಕ್ಕೆ ರೆಡಿ ಮಾಡ್ಸಿರ್ತಾರೆ ಎಲ್ಲಾ ಕಡೆಗೂ ಹಾಗೆ. ಗೆದ್ರೆ ಊಟ ಮತ್ತೆ ಸಮ್ ಸ್ನಾಕ್ಸ್ ಅವೆಲ್ಲ ರೆಡಿ ಆಗಿರುತ್ತೆ. ಸೋತ್ರೆ ದುಃಖದಲ್ಲಿ ಊಟ ಮಾಡ್ತಾರೆ, ಗೆದ್ರೆ ಖುಷಿಯಲ್ಲಿ ಊಟ ಮಾಡ್ತಾರೆ. ಅಲ್ಲ 100% ಸತ್ಯ ಅಂತ ಅನ್ಸುತ್ತೆ. ಅಲ್ಟಿಮೇಟ್ ಆಗಿ ಇವತ್ತು ಖುಷಿಯಿಂದ ಊಟ ಮಾಡ್ಲಿ ಅನ್ನೋದು ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್. ಆ ಭಾಷೆ ನನ್ಗೂ ಕೇಳಿ ಸ್ವಲ್ಪ ನಗು ಬಂತು. ಏನ್ ಮಾಡ್ಲಿಕ್ಕೆ ಬರಲ್ಲ, ಒಂದೊಂದು ಸ್ಥಳದ ಮಹತ್ವ. ಮೋಸ್ಟ್ ಪ್ರಾಬ್ಲಿ ಅದು ವೆರಿ ಕಾಮನ್ ವರ್ಡ್ಸ್ ಅಂತ ಅಂದ್ಕೊಳ್ಬೇಕು. ಹೌದು ಹೌದು. ಸೊ ಇವಾಗ ಮಾತನಾಡ್ತಾ ಇದ್ವಿ ಏನು ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ಜೊತೆಗೆ ಸಾಲ್ಟ್ ಅವರು ಕೂಡ ಸೇರ್ಕೊಂಡ್ರೆ ಸಖತ್ತಾಗಿ ಓಪನಿಂಗ್ ಅನ್ನ ಮಾಡ್ತಾರೆ. ಸಾಲ್ಟ್ ಅವರ ಒಂದು ಕೈ ಚಳಕವನ್ನ ನೋಡಿದೀವಿ, ಹೆಂಗ್ ಬೇಕೋ ಹಂಗ್ ಹೊಡಿತಾರೆ ಸರ್ ಅವರು. ಹೆಂಗೆ ಅಂತಂದ್ರೆ ಅದು ಕ್ಯಾಚ್ ಹಿಡಿದು ಬಿಟ್ರೆ ಅನ್ನೋ ಭಯದಲ್ಲೆಲ್ಲ ಹೊಡಿಯಲ್ಲ ಅವರು, ಹೆಂಗ್ ಬೇಕೋ ಹಂಗ ಚಚ್ತಾ ಇರ್ತಾರೆ. ವಿರಾಟ್ ಕೊಹ್ಲಿಗೆ ಬಹಳ ಅಂದ್ರೆ ಬಹಳ ಒಂದು ದೊಡ್ಡ ಸಾಥನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿದೆ. ನೋಡ್ಬೇಕು ಟಾಸ್ ಆದ್ಮೇಲೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಯಾಕಂತಂದ್ರೆ ಟಾಸ್ ಏನಾದ್ರು ಅವ್ರು ಗೆದ್ಕೊಂಡ್ಬಿಟ್ರೆ 220
ಹೌದು ಟಾರ್ಗೆಟಿಂಗ್ ಜಾಸ್ತಿ ಕೊಡ್ಬೇಕಾಗುತ್ತೆ ನಾವು. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಗ್ರೌಂಡ್ ನಲ್ಲಿ ಅಷ್ಟೊಂದು ಈಸಿ ಅಲ್ಲ. ಅಭಿಮಾನಿಗಳ ಪ್ರೆಷರ್ ಜಾಸ್ತಿ ಇರುತ್ತೆ. ಎಷ್ಟು ಜನ ಜಾಸ್ತಿ ಆಗ್ತಾರೋ ಅಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಇಟ್ಸ್ ನಾಟ್ ದಟ್ ಈಸಿ. ಯಾಕಂದ್ರೆ ಈಗ ನಮ್ಗೇನೆ ಒಂದು ಕ್ಯಾಮರಾ ಮುಂದೆ ಮಾತಾಡ್ಬೇಕಂದಾಗ ಮಾನಸಿಕವಾಗಿ ನಮ್ಮಲ್ಲಿ ಒತ್ತಡ ಇರ್ತದೆ. ಕೋಟ್ಯಾಂತರ ಕಣ್ಣುಗಳು ಒಂದು ಮ್ಯಾಚ್ ನ ನೋಡ್ಬೇಕಾದ್ರೆ ಆ ಒತ್ತಡ ಕೂಡ ದಟ್ ಪ್ರೆಷರ್ ಇಸ್ ಆಲ್ವೇಸ್ ದೇರ್. ಖಂಡಿತ 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 ಆಟಗಾರರಿಗೆ ಈಸಿ ಅಲ್ಲ ಅಂತಾನು ಹೇಳ್ಬೋದು. ಸೊ ಮೇಡಮ್ ಏನ್ ಹೇಳ್ತೀರಾ, ವಿರಾಟ್ ಕೊಹ್ಲಿಯ ಜೊತೆಗೆ ಯಾರು ಬ್ಯಾಟ್ಮನ್ ಆಗಿರ್ಬೇಕು? ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಯಾರಾದ್ರೂ ಆಗ್ಲಿ, ಸರ್ ಹೇಳಿದ್ರು ಫಸ್ಟ್ ಯಾರಾದ್ರೂ ಟಾಸ್ಗೆ ಪಟಾಕಿ ಯಾರ್ದಾದ್ರೆ ಮೇಡಮ್ ಅಲ್ಟಿಮೇಟ್ ಹಚ್ಚೋ ನಾವ್ ಆಗ್ಬೇಕು. ಸಾಯಂಕಾಲ ಪಟಾಕಿ ನಾವ್ ಹಚ್ಬೇಕಷ್ಟೇ. ನಿಮ್ಮನೇಲಿ ಸೆಲೆಬ್ರೇಷನ್ ನಿಮ್ಮನೇಲಿ ಸೆಲೆಬ್ರೇಷನ್ ಇಲ್ಲ ಮೇಡಮ್. ಅದೇ ಈ ಜರ್ಸಿ ಗೀಸಿ ಎಲ್ಲ ತಗೊಂಡ್ಬಂದು ನಮ್ಮ ಮಗಳು ಹೋಗ್ಬಿಟ್ಟು ಜರ್ಸಿ ತಗೊಂಡ್ಬಂದು. ಶಿ ಇಸ್ ಎ ವೆರಿ ಬಿಗ್ ಫ್ಯಾನ್ ಆಫ್ ದಿಸ್ ಕ್ರಿಕೆಟ್. ಮಗನೂ ಅಷ್ಟೇ. ಇವತ್ತೆಲ್ಲ ಫ್ರೆಂಡ್ಸ್ ಜೊತೆ ಅವನು ಎಲ್ಲ ಜರ್ಸಿ ಗೀಸಿ ಹಾಕೊಂಡು ಎಲ್ಲ ಆಚೆ ಕಡೆ ಎಲ್ಲ ದೇ ಜಸ್ಟ್ ಪ್ರಿಪೇರಿಂಗ್ ಫಾರ್ ದ ಈವ್ನಿಂಗ್ ಸೆಲೆಬ್ರೇಷನ್. ಸೊ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮಾಲ್ಗಳಲ್ಲೂ ಕೂಡ ಐ ಥಿಂಕ್ ಓರಿಯನ್ ಮಾಲ್ ಅಲ್ಲಿ ಐ ಥಿಂಕ್ ವೆರಿ ಬಿಗ್ ಸ್ಕ್ರೀನ್ ಹಾಕಿ ನನ್ನ ಫ್ರೆಂಡ್ ಅಂಡ್ ನನ್ನ ಫ್ರೆಂಡ್ ಹೇಳಿದ್ಲು ಈವ್ನಿಂಗ್ ಬಂದ್ಬಿಡ್ಕೋಣ ಅಲ್ಲಿ ಹೋಗೋಣ, ಅಲ್ಲಿ ದೊಡ್ಡ ಸ್ಕ್ರೀನ್ ಕೊಡ್ಬೇಕು, ಆ ಒಂದು ಕಾರಣಕ್ಕೆ ದುಡ್ಡು ಕೊಡ್ಬೇಕು. ಎಲ್ಲಿದ್ರು ಅಭಿಮಾನಿಗಳು ದುಡ್ಡಿನ ಮಖ ನೋಡೋದೇ ಇಲ್ಲ. ಯಾಕಂದ್ರೆ RCB ಗೆಲ್ಬೇಕು ಅಂತಾನೆ ಅವ್ರು ಅನ್ಕೊಂಡು. ಅದೇನಂದ್ರೆ ಸಪರೇಟ್ ಆಗಿ ಕುತ್ಕೊಂಡು ನೋಡೋ ಬದಲು ಫುಲ್ ಗುಂಪಲ್ಲಿ ಬೇರೆ. ಹೌದು. ಈಗ RCBಯ ತಂತ್ರಗಾರಿಕೆಯ ಬಗ್ಗೆ ಮಾತನಾಡೋದಾದ್ರೆ ಹೇಗಿರ್ಬೇಕು ಅಂತ ಅನ್ಸುತ್ತೆ ಮೇಡಮ್? ನನ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಕ್ರಿಕೆಟ್ ನೋಡ್ತೀನಿ, ಬಟ್ ಅಷ್ಟು ಟೆಕ್ನಿಕ್ಯಾಲಿಟೀಸ್ಗಳು ಅಥವಾ ಅದ್ರ ಬಗ್ಗೆ ನಾನು ಗಮನ ಹರಿಸಿಲ್ಲ. ಡೆಫಿನೆಟ್ಲಿ ಇದು ಕೂಡ ಒಂದು ರೀತಿನಲ್ಲಿ ವಿ ನೀಡ್ ಟು ಬಿ ಪಾರ್ಟ್ ಆಫ್ ದಿಸ್ ಸ್ಪೋರ್ಟ್ ಈವೆಂಟ್. ಸೊ ಆ ವಿಚಾರ ತಲೆಯಲ್ಲಿ ಇಟ್ಕೊಂಡು ಮಾತಾಡೋದಾಯ್ತು ಅಂತಂದ್ರೆ ನಾನು ಇನ್ಫ್ಯಾಕ್ಟ್ ನಾ ಕಪಿಲ್ ದೇವ್ ಆ ಟೈಮಲ್ಲಿ ನೋಡಿದಂತ ಆ ಕಪ್, ಆ ವರ್ಲ್ಡ್ ಕಪ್ ಗೆದ್ರಲ್ಲ, ವಿ ಹ್ಯಾವ್ ದ ಮೆಮೊರೀಸ್ ಆಫ್ ದೋಸ್ ಟೈಮ್ಸ್. ಸೊ ನಾವು ಕೂಡ ಕ್ರಿಕೆಟ್ಗಳೆಲ್ಲ ಆಡ್ತಾ ಇದ್ರಿ. ಬಟ್ ಇವತ್ತಿನ ಈ ಮ್ಯಾಚಸ್ ಏನ್ ಫಾರ್ಮ್ ಪಡೆಯುತ್ತೆ, ಬಿಕಾಸ್ ನಮ್ಮ ಪ್ರಿಡಿಕ್ಷನ್ಸ್ ಅಂತೂ ಯಾರು ಮಾಡ್ಲಿಕ್ಕೆ ನನ್ಗೆ ಅನ್ಸಿದ್ದು. ಓಕೆ, ನಾವ್ ಏನೇ ಇಲ್ಲಿ ಕೂತ್ಕೊಂಡು ಮಾತಾಡಬಹುದು. ವಿ ಕಾಂಟ್ ಪ್ರಿಡಿಕ್ಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅಲ್ಲಿ ಏನೋ ಒಂದು ಆಗುತ್ತೆ, ಬಟ್ ಅಲ್ಟಿಮೇಟ್ ಆಗಿ ಪಟಾಕಿ ಸಾಯಂಕಾಲ ಹಚ್ಚೋದನ್ನ ಮಾತ್ರ ನಾವ್ ಆಗಿರ್ಬೇಕು. ಕರೆಂಟ್ ಮಾತ್ರ ತೆಗಿಬಾರ್ದು. ಅಷ್ಟೇ ಕತೆ ಅಲ್ವಾ? ಮೋಸ್ಟ್ಲಿ ಕರೆಂಟ್ ತೆಗ್ದವ್ರಿಗೆ ಪಟಾಕಿ ಅಂಟಿಸ್ತಾರೆ ಅನ್ನೋದು ನನಗೆ ಅನ್ಸುತ್ತೆ. ಚೆನ್ನಾಗಿರುತ್ತೆ ಎಲ್ಲರೂ ಗುಂಪಲ್ಲಿ ಪಟಾಕಿ ಹಚ್ಚೋದ ಮೇಡಮ್? ಗುಂಪಲ್ಲಿ ಕೂತ್ಕೊಂಡು ಕರೆಂಟ್ ಗಿರೆಂಟ್ ತೆಗೆದ್ರೆ ಅವ್ರಿಗೆ ಮೋಸ್ಟ್ಲಿ ಇವತ್ತು ಅವ್ರು ಪಟಾಕಿ ಹಚ್ತಾರೆ ಅಷ್ಟೇ. ಸ್ಟ್ರಾಟಜಿ ಅಂತ ಬರೋದಾದ್ರೆ ಸೊ ಬೌಲಿಂಗ್ ಅನ್ನೋದನ್ನ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೊ ಕಳೆದ ಒಂದು ಸೀಸನ್ ನ ನೋಡೋದಾದ್ರೆ ಈ ಸಲ ಬೌಲರ್ಸ್ ಅಂತೂ ಸಖತ್ತಾಗಿದ್ದಾರೆ. ಜೋಶ್ ಅವರು ಇರುವಂತಹ ಕಾರಣಕ್ಕಾಗಿ ಆಸ್ಟ್ರೇಲಿಯಾದ ವೇಗದ ಬೌಲರ್ ಅವ್ರಿಗಿಂತ ಫೋನದಲ್ಲಿ ರಾಜೇಶ್ ಅವರಿದ್ದಾರೆ. ಎಸ್ ರಾಜೇಶ್, ಹಲೋ. ಎಸ್, ಕಾಲ್ ಕಟ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಎಸ್, ನಾ ಹೇಳ್ತಾ ಇದ್ದೆ ಏನು ಅಂತಂದ್ರೆ ತಂತ್ರಗಾರಿಕೆ ಅಂತ ಬಂದ್ರೆ, ಬೌಲಿಂಗ್ ಅಂತ ಬಂದ್ರೆ ಎಲ್ಲರೂ ಕೂಡ ಬೌಲರ್ಸು ಸಖತ್ತಾಗಿ ಇದು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಇನ್ನು RCBಯ ಬಗ್ಗೆ ಇರುವಂತಹದ್ದು ವಿಚಾರ ಏನು ಅಂತಂದ್ರೆ RCB ಸ್ವಲ್ಪ ಆರಾಮಾಗಿ ಕಾಮಾಗಿ, ಅದಕ್ಕೆ ಗುಜರಾತ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಕೊಟ್ಟಿದೀವಿ. ಈಗ ಪ್ಲೇ ಸ್ಟುಡಿಯೋ ಸ್ಟೇಡಿಯಂ ಅಲ್ಲಿ ಕೊಟ್ಟಿದ್ದಾರೆ. ಹೌದು, ಅವ್ರು ಆ ಪಿಚ್ ಯಾವ ರೀತಿ ವರ್ಗ ನಂಗೆ ನಿಮ್ ಪ್ರಕಾರ ಚಿನ್ನಸ್ವಾಮಿ ಕೊಟ್ಟಿದ್ರೆ ಏನಾಗ್ತದೆ ಗೊತ್ತಿಲ್ಲ ಮೇಡಮ್. ಇಲ್ಲಿ ಯಾವಾಗ್ಲೂ ಎಲ್ಲ ನೆಗೆಟಿವ್. ಚಿನ್ನಸ್ವಾಮಿ ಕೊಟ್ರೆ ಅಲ್ಲ, ನನ್ಗೆ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡೋದು ಇಲ್ಲಿ ಮ್ಯಾಚ್ಗಳು ಸೋತಿರೋದು. ಹಾಗಾಗಿ ಇದಕ್ಕೆ ನಮಗೂ ಕೂಡ ಪಾಸಿಬಲ್ ಆ ಪಿಚ್ ವರ್ಕ್ ಆಗ್ಬೋದು ಅಂತ. ಏನಂದ್ರೆ ಇಲ್ಲಿ ಪೂರಕಷ್ಟು ಜನ ಜಾಗ ಇಲ್ವಲ್ಲ, ಡಿಸೈಡ್ ಆಗ್ಬಿಟ್ಟಿದ್ದೀರಾ ಇಲ್ಲೇನಾದ್ರು ಆಯ್ತು ಅಂತಂದ್ರೆ ಜನಸಾಗರ ಹರಿದು ಬರುತ್ತೆ. 100%. ಇವಾಗ ಏನಾದ್ರು 1 hour ಇರೋದು ನಾವು 3-4 hours ಬೇಕಾಗ್ಬೋದು ಟ್ರಾಫಿಕ್ ಅಲ್ಲಿ ರೀಚ್ ಆಗ್ಬೋದು. ಪೊಲೀಸರು ಪಾಪ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ. ಇಟ್ಸ್ ಬೆಟರ್, ಬಟ್ ಇಲ್ಲಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಅದ್ರ ಜಾಗ ಅಷ್ಟು ಜನರಿಗೆ ಕೂರಕ್ ಜಾಗ ಇಲ್ಲ ಅನ್ನೋದು ಒಂದು ಕಾರಣಕ್ಕೆ ಅಲ್ಲಿ ಇಟ್ಟಿದ್ದಾರೆ. ಸರ್ಕಾರ ಸಾಧ್ಯವಾದ್ರೆ ಬ್ಯಾಂಗ್ಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಯಾವ ರೀತಿ ಸೆಕೆಂಡ್ ಏರ್ಪೋರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಸ್ಟೇಡಿಯಂ ಅನ್ನ ಕಟ್ಟಬೇಕು, ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ಸ್. ಇದೊಂದು ಹೌದು, ಯಾಕಂದ್ರೆ ಕ್ರಿಕೆಟ್ ಅಭಿಮಾನಿ ಯಾರು ಕೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಗೊತ್ತಿಲ್ಲ, ಇಟ್ ಕೇಮ್ ಆಕ್ಸಿಡೆಂಟ್ ಆಗಿ
ಈ ಸೆಕೆಂಡ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ವೈ ನಾಟ್ ಬಿಗ್ ಸ್ಟೇಡಿಯಂ? ಈಗ ಗುಜರಾತ್ ಇವತ್ತೇನ ಹೋಸ್ಟ್ ಮಾಡ್ತಾರೆ, ಇಟ್ಸ್ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಡಿಯಂ ಅಂತ ಹೇಳ್ತಾರೆ. ಐ ಥಿಂಕ್ ವೈ ನಾಟ್ ಬೆಂಗಳೂರಲ್ಲಿ ವೈ ನಾಟ್ ಒಂದು ಸೆಕೆಂಡ್ ಸ್ಟೇಡಿಯಂ, ಅಥವಾ ಉತ್ತರ ಕರ್ನಾಟಕದಲ್ಲಿ ವೈ ನಾಟ್ ಉತ್ತರ ಕರ್ನಾಟಕದಲ್ಲಿ ಒಂದು ಯಾವ್ದಾನ ಒಂದು ದೊಡ್ಡ ಸ್ಟೇಡಿಯಂ ಕಟ್ಟಿದ್ರೆ ಪಾಸಿಬಲಿ ಆ ಕಾನ್ಸಂಟ್ರೇಷನ್ ಅಲ್ಲಿ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಓಕೆ ಮೇಡಮ್, ಇದು ಒಂದು ಫನ್ನಿ ಕ್ವಶನ್ ಅಂತಾನೆ ತಿಳ್ಕೊಳ್ಳಿ, ಯಾಕೆ ಇದು ಒಂದು ಕ್ಯೂರಿಯಾಸಿಟಿ ಕೂಡ ಜನರಿಗೆ ಇರುತ್ತೆ. ಎಸ್, ಅದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ನನ್ನ ಕೊಲೀಗ್ ಸಂಜಯ್ ಈ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ, ಡೆಸ್ಕ್ ಲೈವ್ ಅಲ್ಲಿ ಬಂದಿದ್ದಾರೆ. ಎಸ್ ಸಂಜಯ್, RCB ವರ್ಸಸ್ ಈ ಒಂದು ಪಂಜಾಬ್, RCBದು ಮೈನಸ್ ಪಾಯಿಂಟ್ಗಳೇನಿರುತ್ತೆ, ಪ್ಲಸ್ ಪಾಯಿಂಟ್ಗಳೇನಿರುತ್ತೆ, ಪಂಜಾಬ್ದು ಪ್ಲಸ್ ಏನಿರುತ್ತೆ, ಮೈನಸ್ ಏನಿರುತ್ತೆ? ಎಸ್, ನಿಮ್ಮ ಧ್ವನಿ ಇಲ್ಲಿ ಕೇಳಿಸ್ತಾ ಇಲ್ಲ ಸಂಜಯ್. ಎಸ್, ಒಂದು ಸ್ವಲ್ಪ ಕಡಿತವಾಗಿದೆ. ಮತ್ತೆ ಅವರು ನಮ್ಮ ಜೊತೆಗೆ ಡೆಸ್ಕ್ ಲೈವ್ ಅಲ್ಲಿ ಕಂಟಿನ್ಯೂ ಆಗ್ತಾರೆ. ನಾನೇನು ಕ್ವಶನ್ ಕೇಳ್ತಾ ಇದ್ದೆ ಅಂದ್ರೆ, ನೀವು ನೋಡಿರುವಂತಹ ಅತಿ ಹೆಚ್ಚು RCB ಎನ್ನುವಂತಹ ಒಂದು ಟೀಮ್ನ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದು? ಒಂದು ಸಾಂಗ್ ತುಂಬಾ ವೈರಲ್ ಆಗ್ತಿದೆ, ಅಂದ್ರೆ ಉರ್ಕೊಳ್ಳೋರು ಉರ್ರಿತಾನೆ ಇರಿ, ನಾವು ಗೆಲ್ಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋದು ಅದೊಂದು. ಮತ್ತೆ ತುಂಬಾ ಜನ ಪೂಜೆ ಮಾಡಿರೋದೆಲ್ಲ ಒಂದು ಕೊಲಬ್, ಅಂದ್ರೆ ಫುಲ್ ಸೇರಿ ಒಂದು ವಿಡಿಯೋ ಮಾಡಿದ್ದಾರೆ, ಅದು ನಾನು ಇವತ್ತು ತುಂಬಾ ಸ್ಟೇಟಸ್ ಹಾಕಿದ್ದೀನಿ. ಮತ್ತೆ ತುಂಬಾ ಜನ ಆಕ್ಚುಲಿ ವ್ರತ ಮಾಡ್ತಾ ಇದ್ದಾರೆ RCB ವಿನ್ ಆಗ್ಬೇಕು ಅಂತ, ಅದೊಂದು. ಮತ್ತೆ ತೆಂಗಿನಕಾಯಿ ಹೊಡಿಯೋದು, ಆಮೇಲೆ ಮಗು ನಾಮಕರಣದಲ್ಲಿ ಹೆಸರು RCB ಜರ್ಸಿ ಜೊತೆ. ಎಸ್ ಮೇಡಮ್, ಗೋಕಾಕ್ ಇಂದ ಒಬ್ರು ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ತೆ. ಎಸ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಟಿವಿಗಿಂತ ಈ ಕಡೆ ಎದ್ದು ಬಿಟ್ಟು ಬಂದ್ಬಿಡಿ, ಹೊರಗಡೆ ಬಂದ್ಬಿಡಿ. ಓಕೆ ಸರ್, ನೀವು RCB ಅಭಿಮಾನಿ ಅಂತ ಕೇಳಿ ಬಹಳ ಖುಷಿ ಆಯ್ತು. ಈ ಸಲ RCB ಹೆಂಗೆ ಗೆಲ್ಲುತ್ತೆ? ಸರ್ ಈ ಸಲ ಕಪ್ ನಮ್ದೇ ಮೇಡಮ್. ನಿಮ್ದೇ? ಓಕೆ. ಸೊ ಈಗ RCB ಕಪ್ ಗೆದ್ರೆ ಏನಾದ್ರು ಮಾಡ್ತೀನಿ ಅಂತ ಹರಕೆ ಗಿರ್ಕೆ ಕಟ್ಕೊಂಡಿದ್ದೀರಾ? ಮೇಡಮ್. ಏನ್ ಕೇಳ್ಬೋದಾ? ಮುಡಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಮುಡಿ ಕೊಡ್ತೀರಾ ಅಂತ ಬೇಡ್ಕೊಂಡಿದ್ದೀರಾ? ವಾವ್, ನೈಸ್ ನೈಸ್ ನೈಸ್. ಈಗ ನಮ್ಮ ಸ್ಟುಡಿಯೋದಲ್ಲಿ ಪವಿತ್ರ ಕೋಟ್ಯಾರ್ ಅವರು ನಟಿ, ಹಾಗೆ ಲಾಯರ್ ಜಗದೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ನಮಸ್ತೆ. ಹಾಯ್ ಸರ್. ನಮಸ್ತೆ ಸರ್. ಅಭಿಮಾನಿ ಸರ್ ನಾನು. ಥ್ಯಾಂಕ್ ಯು. ಸಂಜೆ RCB ಗೆಲ್ಲುತ್ತೆ, ಏನ್ ಸೆಲೆಬ್ರೇಷನ್ ಹೆಂಗಿದೆ? 100% ಗೆಲ್ಲುತ್ತೆ. ಮತ್ತೆ ಏನ್ ಸೆಲೆಬ್ರೇಷನ್ ಹೇಗ್ ಮಾಡ್ತೀರಾ ಅಂತ? ಫುಲ್ ಇದೆ ನಮ್ಮ ಊರಲ್ಲಿ ಸರ್. ಹೆಂಗ್ ಫುಲ್ ಅಂದ್ರೆ ಹೇಗೆ? ಏನು ಪಾರ್ಟಿ ಗಿಟಿ ಮಾಡ್ತಾ ಇದೀರಾ? ಫುಲ್ ಪಾರ್ಟಿ. ನೀವು ಪಾರ್ಟಿ ಬಗ್ಗೆನೇ ಕೇಳ್ತಿದ್ದೀರಾ ಸರ್? ಊಟ ಗಿಟ್ಟದ ಬಗ್ಗೆ ಕೇಳಿ ಸರ್. ಹುಡುಗರಂದ್ರೆ ಸಾಮಾನ್ಯವಾಗಿ ಪಾರ್ಟಿ ಅಂತ ಅಲ್ಲ, ಹುಡುಗರಂದ್ರೆ ಪ್ರಯಾರಿಟಿ ಅಲ್ವಾ? ಪಾರ್ಟಿ ಅಂದ್ರೆ ಪ್ರಯಾರಿಟಿ ಅಂತ ಅಲ್ವಾ? ಮತ್ತೆ ಚಿಕನ್ ಮಟನ್ ಪಾರ್ಟಿ ಪಟಾಕಿ ಏನಾದ್ರು ರೆಡಿ ಇದೆಯಾ? ನಾನ್ ವೆಜ್ ಬಹಳ ಪ್ರೀತಿ ಪಟ್ಟು ತಿಂತಾರೆ, ಈ ತರ ವಿಚಾರಗಳಿಗೆ ನಾನ್ ವೆಜ್ ಜಾಸ್ತಿ ತಿಂತಾರೆ. ಅಲ್ಲ, ಈಗ ಪ್ರೀತಿ ಸಿಂತ ಅವರು ಪಂಜಾಬ್ ಟೀಮ್ ನ ಅವ್ರ ಮಾಲೀಕತ್ವವನ್ನ ವಹಿಸ್ಕೊಂಡಿದ್ದಾರೆ. ಸೋತೋದ್ರೆ ಅವ್ರಿಗೆ ಬೇಸರಾಗಲ್ವಾ? ಗೆಲ್ಬೇಕು ಮೇಡಮ್. ಯಾರು ಬೇಸರ ನಮ್ಗೆ ನಮ್ ಟೀಮ್ ಗೆಲ್ಬೇಕು. ಓಕೆ ಸರ್, 17 ವರ್ಷದ ಕನಸು ಮೇಡಮ್ ಅದು. 17 ವರ್ಷದ ಕನಸು. 18 ವರ್ಷ. ಇದು 18 ವರ್ಷ. ವಿರಾಟ್ ಕೊಹ್ಲಿ ಕಿಂಗ್. ವಿರಾಟ್ ಕೊಹ್ಲಿ ಹೆಂಗ್ ಮಾತಾಡ್ತಾರೆ ವಿರಾಟ್ ಕೊಹ್ಲಿ ಇವತ್ತು? ವಿರಾಟ್ ಕೊಹ್ಲಿ ಕಿಂಗ್ ಅಂತ ಇದ್ರ ಮೇಲೆ ನೀವೇ ನೋಡ್ಕೊಳ್ಳಿ. ಅಂದ್ರೆ ಫಾರ್ಮ್ ಅಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ. ಓಕೆ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತನಾಡಿ ಸರ್. ಎಲ್ಲರೂ ಓವರ್ ಎಕ್ಸೈಟ್ಮೆಂಟ್ ಇದೆ. ಮುಡಿ ಕೊಡ್ತೀನಿ ಅಂತ ಹರಕೆ ನೋಡ್ತಿದ್ದಾರೆ ಮೇಡಮ್. ಅದೇ ಗ್ರೇಟ್ ಅಲ್ವಾ ನಮ್ ಟೀಮ್ ಅಂದ್ರೆ? ಹೌದಲ್ವಾ? ಸೊ ಈಗ RCB ಬಗ್ಗೆ ಮಾತನಾಡ್ತಾ ಇದ್ವಿ, ನೀವು ಹೇಳ್ತಾ ಇದ್ರಿ ಯಾವ್ದೋ ಒಂದು ರೀಲ್ಸ್ ನಂಗೆ ತುಂಬಾ ಇಷ್ಟ ಆಗಿತ್ತು, ಅದ್ರ ಬಗ್ಗೆ ಮಾತಾಡಿ. ನಂಗೆ ಆಕ್ಚುಲಿ ತುಂಬಾ ರೀಲ್ಸ್ ನೋಡಿದ್ದೀನಿ ನಾನು. ಅದೇ ಎಕ್ಸ್ಪೆಷಲಿ ಏನಂದ್ರೆ ಒಂದು ಅದೇ ಏನಲ್ಲಿ ಉರುಳು ಸೇವೆ ಮಾಡಿರೋದು, ಇನ್ನೊಂದು ಧರ್ಮಸ್ಥಳದಲ್ಲಿ ತುಂಬಾ ಜನ, ನಾನು ಬೇರೆ ಬೇರೆ ವಿಷಯಕ್ಕೆ ಹೋಗಿ ಕೈ ಮುಗಿಯೋದು ನೋಡಿದ್ದೀನಿ, ಹರಕೆ ಹೊತ್ಕೊಳ್ಳೋದು. ಬಟ್ ಇವಾಗ ತುಂಬಾ ಜನ ಬರೀ RCB ಗೆಲ್ಲಿ ಅಂತಾನೆ ಹೋಗ್ತಾ ಇದ್ದಾರೆ. ಎಲ್ಲಾ ದೇವಸ್ಥಾನಗಳಲ್ಲೂ ಬರೀ ವಿರಾಟ್ ಕೊಹ್ಲಿ ಫೋಟೋ ಇರ್ಬೋದು, ನಮ್ಮ RCB ಅವ್ರ ಟೀಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಿರ್ಬೋದು. ಆಮೇಲೆ ತುಂಬಾ ಜನ ಅಳ್ತಾ ಇದ್ದಾರೆ, ತುಂಬಾ ಮಕ್ಳು ಪಾಪ ಅಳ್ತಾ ಇದ್ದಾರೆ. ಸೊ ಎಲ್ಲರೂ
ಒಂದು ಪ್ರೇ ಮಾಡ್ತಿರೋದು ಏನಂದ್ರೆ ಒಂದು RCB ಗೆಲ್ಲಿ ಅಂತ. ಸೊ 100% ನಾನು ಅಥವಾ ನಮ್ಮ ಫ್ರೀಡಮ್ ಟಿವಿ ಏನ್ ಮಾಡಿದೆ ಅಂತಂದ್ರೆ ಎಲ್ಲರ ಹತ್ರನು ಹೋಗಿ RCB ಗೆದ್ರೆ ಹೇಗ್ ಗೆಲ್ಲತ್ತೆ ಅಂತ ಹೇಳಿ ಪಬ್ಲಿಕ್ ಬೈಟ್ ನ ತಗೊಂಡ್ಬಂದೆ. ಸೊ ಆ ಒಂದು ಪಬ್ಲಿಕ್ ಬೈಟ್ ಅಲ್ಲಿ ಒಬ್ರು ಉತ್ತರವನ್ನ ಕೊಟ್ಟಿದ್ದು ಬಹಳ ಇಷ್ಟ ಆಯ್ತು. ಅದನ್ನ ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಒಂದು ಪೀಳಿಗೆ ಅವರು ಏನೇನ್ ನೋಡಿದೀವಿ ಅಂದ್ರೆ ಕೊರೋನಾ ನೋಡಿದೀವಿ, ಮಹಾಕುಂಭ ಮೇಳ ನೋಡಿದೀವಿ, ಸಾಕಷ್ಟು ವಿಚಾರಗಳನ್ನ ಈ ಒಂದು ಪೀಳಿಗೆಯವ್ರು ನೋಡಿದೀವಿ. ಸೊ ನಮಗೀಗ ಏನ್ ಬೇಕು, RCB ಕಪ್ಗೆ ಅದೊಂದು ಪೆಂಡಿಂಗ್ ಇದೆ, ಅದೊಂದು ಅದಾಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಮತ್ತು ಒಂದಿಷ್ಟು ಜನ ಮಾತಾಡಿದ್ರು CSK ಅವ್ರಿಗೆ ಉರಿಸಬೇಕು ಅಂತನಾದ್ರೂ ನಾವು ಗೆಲ್ಬೇಕು ಅನ್ನುವಂತ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರು 2 ವರ್ಷ ಬ್ಯಾನ್ ಆಗಿದ್ರು, ಈ ಸಲ ಕಪ್ಪು ಹೊಡ್ಕೊಂಡು ತೋರಿಸ್ತೀವಿ ನಾವು ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ಸಾರ್ವಜನಿಕರು ಮಾತನಾಡ್ತಾ ಇದ್ರು. ಎಸ್, ಈ ವಿಚಾರಕ್ಕೆ ಬರೋದಾದ್ರೆ ಇನ್ನೇನು ಮಳೆ ಬರೋ ಸಾಧ್ಯತೆಗಳಿದೆಯಾ? ಹಿಂಗೆ ಇಲ್ಲ, ಮೋಸ್ಟ್ಲಿ ಇಲ್ಲಿ ಬಂದ್ರೆ ಪರವಾಗಿಲ್ಲ. ಬಟ್ ಗುಜರಾತ್ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಏನು ಆತರ ಅನ್ನಿಸ್ತಾ ಇಲ್ಲ, ಬರೋದ್ ಬೇಡ, ಬರಾಗಿದ್ರು ಬರೋದ್ ಬೇಡ. ಅಟ್ಲೀಸ್ಟ್ ಲೆಟ್ ದೆಮ್ ಶೋ ದ ಸ್ಟ್ರೆಂತ್. ಈಗ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ವಿರಾಟ್ ಕೊಹ್ಲಿ ತುಂಬಾ ಟೆಂಪಲ್ ರನ್ ಮಾಡಿದ್ದಾರೆ ಸರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಬೇಡ್ಕೊಂಡ್ರೋ ಇಲ್ವೋ ಸೆಕೆಂಡರಿ. ಆದ್ರೂ ವಿರಾಟ್ ಕೊಹ್ಲಿ ಅಂತಂದ್ರೆ ಒಂದು ಒಳ್ಳೆ ಅಭಿಮಾನ ಏನು ಅಂತಂದ್ರೆ 18 ವರ್ಷಗಳ ಕಾಲ ನಮ್ ಜೊತೆಗೆ ಇದ್ದಾರೆ. ಓಕೆ, ಸೊ ಈ ವಿಚಾರವಾಗಿ ಮತ್ತೆ ಮಾತಾಡೋಣ. ರಾಹುಲ್ ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಎಸ್ ಸರ್ ನಮಸ್ತೆ. ನಮ್ ಕ್ವಶನ್ ಅವರಿಗೆ. ಓಕೆ ಸರ್, ಓಕೆ ಯಾರಿಗೆ ಕ್ವಶನ್ ಕೇಳ್ತಿದ್ದೀರಾ? ಪವಿತ್ರ ಮೇಡಮ್ಗೆ. ಓಕೆ, ಪವಿತ್ರ ಮೇಡಮ್ ಅವರೇ ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ ರಾಹುಲ್ ಅವ್ರು. ಕೇಳಿ ರಾಹುಲ್ ಅವರೇ. ಮೇಡಮ್, ಫೈನಲಿಗೆ ಬರೋಕ್ ರೀಸನ್ ಏನು ಬೆಂಗಳೂರು? ಅವ್ರ ಡೆಡಿಕೇಶನ್ ಹೇಗಿದೆ ಅಂತಂದ್ರೆ, ರಾಹುಲ್ ಎಕ್ಸಾಮ್ ಕೊಡ್ತಿದ್ದೀರಾ? ರಾಹುಲ್ ಎಕ್ಸಾಮ್ ಕೊಡ್ತಾ ಇದ್ದೀರಾ? ಇಲ್ಲಿ ಏನ್ ಗೊತ್ತಾ ರಾಹುಲ್, ಈಗ ಎಕ್ಸಾಮ್ ಕಿಂತ ಬಂದಿದ್ದಾರಲ್ಲ, ಹೌದೌದು ಮೇಡಮ್, ಹಾಗಾಗಿ ಹೌದು ವಿಚಾರ ಏನ್ ಗೊತ್ತಾ? ಇಲ್ಲ ಸರ್, ರಾಹುಲ್ ಏನ್ ಗೊತ್ತಾ ವಿಚಾರ ಏನ್ ಗೊತ್ತಾ? RCB ಅಂದ್ರೆ ಗಂಧ ಗಾಳಿ ಗೊತ್ತಿಲ್ಲದೆ ಹೋದವರು ಕೂಡ ಜೈ RCB ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಮೇಡಮ್ ಅವರು ಕೂಡ ಅಷ್ಟು ಟೆಕ್ನಿಕಲ್ ಆಗಿ ವಿಚಾರಗಳು ಹೇಳ್ದೆ ಹೋದ್ರು ಕೂಡ ಅವರ ಅಭಿಮಾನವನ್ನ ರಕ್ತದಲ್ಲಿ ಬರ್ದಷ್ಟೇ ಶ್ರೇಷ್ಠ ಅಂತ ಹೇಳ್ತೀನಿ ಮೇಡಮ್ ನಿಮ್ ಜೊತೆ ಮಾತಾಡಿ ನಾನು. ಈ ಸಲ ನಾನ್ ಮ್ಯಾಚ್ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಲ್ವಾ, ಅದಕ್ಕೆ ಮೇನ್ ರೀಸನ್ ಅದು. ರಾಹುಲ್ ನಿಮ್ಗೆ ಏನ್ ಅನ್ಸುತ್ತೆ? ರಾಹುಲ್, ನೀವು ಒಂದು RCB ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎರಡು ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಿದೆ ಮೇಡಮ್, ಹಾಗಾಗಿ ಬಂದಿದ್ದಾರೆ. ಹಿಂದಿನ ಸಲ ಅಲ್ಲ ಬೌಲರ್ ಸ್ವಲ್ಪ ಲೋ ಇದ್ರು, ಈ ಸಲ ಮಾತ್ರ ಹೆಂಗ್ ಆರ್ಸಿದಾರೋ ಗೊತ್ತಿಲ್ಲ, ಸಖತ್ ಆಗಿದೆ. ಅದ್ರಲ್ಲೂ ಕೂಡ ಜೋಶ್ ಸಖತ್ ಆಗಿ ಬೌಲಿಂಗ್ ಮಾಡ್ತಾರೆ. ಭುವನೇಶ್ವರ್. ಎಸ್ ರಾಹುಲ್ ಇಲ್ಲ ರಾಹುಲ್ ಅವರ ಎಸ್ ರಾಹುಲ್, ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ. ಕೇಳಿ ಹೇಳಿ. ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇದ್ರು. ಹೇಳಿ ಸರ್, ಬೌಲರ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಇಲ್ಲ, ಲೈನ್ ಕಡಿತವಾಗಿದೆ ಅಂತ ಅನ್ಸುತ್ತೆ. ಎಸ್, ಏನು ಅಂತಂದ್ರೆ ಅದ್ರ ಬಗ್ಗೆ ಮಾತನಾಡೋಣ. ಸಂಜಯ್ ಎನ್ನುವಂತವ್ರು ಮತ್ತೆ ಈಗ ನಮ್ಮ ಡೆಸ್ಕ್ ಇಂದ ಲೈವ್ ಅಲ್ಲಿ ಇದ್ದಾರೆ ನನ್ನ ಕೋಲಿಗ್ ಆಗಿರುವಂತಹ ಸಂಜಯ್ ಕುಮಾರ್ ಅವರು. ಎಸ್ ಸಂಜಯ್, RCB ಫೈನಲ್ ಹೋಗಿದೆ, ಇವತ್ತು ಮ್ಯಾಚ್ ಇದೆ. ಒಂದು ಅಭಿಮಾನಿಯಾಗಿ, RCB ಅಭಿಮಾನಿಯಾಗಿ ಏನ್ ಹೇಳ್ತೀರಿ? ಇಲ್ಲಿ ಎರಡು ತರದ್ದು ಒಂದು ಪ್ಲೇಸ್ಮೆಂಟ್ಸ್ ನೋಡ್ಬೋದು. ಒಂದು RCB ಅಭಿಮಾನಿಯಾಗಿ, ಇನ್ನೊಂದು ಏನದು ಕ್ರಿಕೆಟ್ ಅಭಿಮಾನಿಯಾಗಿ ನಾನು ಈಗ ಮಾತಾಡ್ತೀನಿ. ಸೊ ಫಸ್ಟ್ ಬರೋದು ಟಾಸ್ ಅಂತ ಬರುತ್ತೆ. ಸೊ ಟಾಸ್ ಅಂತಂದ್ರೆ ಟಾಸ್ ಹೆಂಗ್ ಡಿಸೈಡ್ ಆಗುತ್ತೆ ಅಂತಂದ್ರೆ, ಇಲ್ಲಿ ಇಬ್ರು ಕ್ಯಾಪ್ಟನ್ಸ್ ತುಂಬಾ, ಒಬ್ರು ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ತುಂಬಾ ಒಂದು 4-5 ಒಂದು ಕಪ್ ಗಳನ್ನ ಗೆದ್ದಿರಂತ ನಮ್ಮ ಶ್ರೇಯಸ್ ಅಯ್ಯರ್ ಇದ್ದಾರೆ. ಆಮೇಲೆ ರಜತ್ ಪಟ್ಟಿದಾರ್. ಈಗ ಈ ಮ್ಯಾಚ್ ಏನಾದ್ರು ಗೆದ್ರೆ ಅವ್ರದ್ದು 100% ಅಕ್ಯುರಸಿ ಕ್ಯಾಪ್ಟನ್ಸಿ ಆಗುತ್ತೆ. ಸೊ ಈ ತರ ಇಬ್ರು ಕ್ಯಾಪ್ಟನ್ಸ್ ಗೆ ಡ್ರೆಸ್ಸಿಂಗ್ ರೂಮ್ ಇಂದ ಏನ್ ಹೇಳಿ ಕಳ್ಸಿರ್ತಾರೆ ಅಂತಂತಂದ್ರೆ, ಇವಾಗ ವೆದರ್ ಇರೋದು 60% ಮಳೆ ಆಗೋ ಎಲ್ಲಾ ಚಾನ್ಸಸ್ ಗಳು ಇದಾವೆ. ಸೊ ಹಾಗಾಗಿ ಫಸ್ಟ್ ಬೌಲಿಂಗ್ ಚೂಸ್ ಮಾಡ್ಕೊಳ್ಳೋದಕ್ಕೇನೆ ಒಂದು ಡಿಸಿಷನ್ ತಗೋತಾರೆ. ಸೊ ಒಂದು
ಡಿಸಿಷನ್ ತಗೊಂಡಿದ್ ಆಗಿದ್ ಕೂಡ್ಲೇನೆ ನೆಕ್ಸ್ಟ್ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಆ ಒಂದು ಬ್ಯಾಟ್ಸ್ಮನ್ ಗಳಿಗೆ. ನೆಕ್ಸ್ಟ್ ಈ ಆರ್ ಸಿ ಬಿ ಬೌಲರ್ಸ್ ಗಳು ಬೌಲಿಂಗ್ ಬಂದಾಗ ಅವ್ರ ಬ್ಯಾಟಿಂಗ್ ಅವ್ರಿಗೆ ಸ್ಟ್ರೆಂತ್ ಇರೋದೇ ಬ್ಯಾಟಿಂಗ್ ಲೈನ್ ಅಪ್. ಅವ್ರದ್ದು ಬೌಲಿಂಗ್ ನೋಡಿದಾಗ ಇತ್ತೀಚಿನ ಲಾಸ್ಟ್ ಮ್ಯಾಚ್ ಗಳಲ್ಲಿ ನಮ್ 2-2 ಸೋತಿದ್ದಾರೆ ನಮ್ದು ಆರ್ ಸಿ ಬಿ ಮೇಲೆ ಅವರು. ಒಂದು ಲೀಗ್ ಹಂತದಲ್ಲಿ, ಇನ್ನೊಂದು ಬಂದ್ಬಿಟ್ಟು ಕ್ವಾಲಿಫೈರ್ ಅಲ್ಲಿ. ಸೊ ಒಂದ್ ಮ್ಯಾಚ್ ಸೋತಾಗ ಅವರು ಎಡವಿರೋದೇ ಒಂದು ಬೌಲಿಂಗ್ ಅಲ್ಲಿ. ಸೊ ಫಸ್ಟ್ ನಮ್ದು ಬೆಂಗಳೂರಲ್ಲಿ ಆಡಿದಾಗ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನಮ್ಮನ್ನ ಒಳ್ಳೆ ಮೊತ್ತಕ್ಕೆ ಕಟ್ಟಾಕಿ ನಮ್ಮ ಟೀಮ್ ಅನ್ನ ನಮ್ಮ ಒಂದು ಮನೆ ಅಂಗಳದಲ್ಲಿ ಸೋಲ್ಸಿ ಹೋದಂತ ಟೀಮ್ ಅದು. ನಂತರ ನಾವೇನ್ ಮಾಡಿದ್ವಿ, ಅವ್ರ ಅಂಗಳಕ್ಕೆ ಹೋಗಿ ನಾವು ಅವ್ರನ್ನ ಸದೆ ಬಡ್ದು ಮತ್ತೆ ನಾವು ಕ್ವಾಲಿಫೈರ್ ನಲ್ಲಿ ಗೆದ್ದಿದ್ದೀವಿ. ಸೊ ಇಲ್ಲಿ ಅವ್ರದ್ದು ಪ್ಲೇಯಿಂಗ್ 11 ಅಂತ ನೋಡಿದಾಗ ಅವ್ರು ಏನಾದ್ರು ಚೇಂಜಸ್ ಮಾಡ್ತಾರಾ? ಇಲ್ಲ. ಈಗ ಸದ್ಯಕ್ಕೆ ಅವರು ಅದೇ ಟೀಮ್ ಅನ್ನ ಒಂದು ತರೋ ಪ್ರಯತ್ನದಲ್ಲಿ ಇದ್ದಾರೆ. ಸೊ ಆರ್ ಸಿ ಬಿ ಅಲ್ಲಿ ಬಹಳ ಕೊರತೆಗಳು ಏನು ಕಂಡು ಬಂತಿಲ್ಲ. ಈ ಸಾರಿ ತುಂಬಾ ಬ್ಯಾಲೆನ್ಸ್ಡ್ ಟೀಮ್ ಇರೋದ್ರಿಂದ ಈ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಬ್ಯಾಲೆನ್ಸ್ಡ್ ಅಲ್ಲಿನೂ ಕೊರತೆಗಳನ್ನ ಏನಾದ್ರು ಹುಡ್ಕಕ್ ಹೋದ್ರೆ, ಇನ್ ಕೇಸ್ ಎಲ್ಲರೂ ಆರ್ ಸಿ ಬಿ ಗೆದ್ರೆ ಈ ತರ ಸೆಲೆಬ್ರೇಷನ್ ಆ ತರ ಸೆಲೆಬ್ರೇಷನ್ ಅಂತ ಮಾಡೋಣ ಅಂತ ಅನ್ಕೋತಿದ್ದಾರೆ. ಆದ್ರೆ ಸೋತ್ರೆ ಯಾವ ಕಾರಣಗಳಿಂದ ಸೋಲ್ಬೋದು ಅಂತ ಏನಾದ್ರು ನಾವು ಒಂದು ಪಾಯಿಂಟ್ಸ್ ಮಾಡಕ್ ಹೋದಾಗ ಅಲ್ಲಿ ಬರೋದು ಒಂದು ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಆಸ್ ಎ ಕ್ಯಾಪ್ಟನ್ ಆಗಿ ತುಂಬಾ ಒಂದು ಪಕ್ಕದಾಗ ಮಾಡ್ತಿದ್ದಾರೆ, ನೋ ಡೌಟ್. ಯಾವ ರೀತಿ ಯಾವ ಬೌಲರ್ ನ ಎಲ್ಲಿ ತರಬೇಕು, ಯಾವ ಬ್ಯಾಟ್ಸ್ಮನ್ ಗಳಿಗೆ ಯಾವ ಬೌಲರ್ ತರಬೇಕು ಅನ್ನೋದು ಕ್ಲೀನ್ ಆಗಿ ಪ್ಲಾನ್ ಆಗಿ ಬರ್ತಿದ್ದಾರೆ. ಆದ್ರೆ ಕ್ಯಾಪ್ಟನ್ ಕೊಟ್ಟಾಗ ನಮ್ಗೆ ಆರ್ ಸಿ ಬಿ ತಂಡದಲ್ಲಿ ಪ್ರತಿ ಟೈಮ್ ಕೊರತೆ ಆಗ್ತಾ ಇರೋದು ಇದನ್ನೇ. ಕ್ಯಾಪ್ಟನ್ ಒಂದು ಪ್ರೆಷರ್ ಬಿದ್ದಾಗ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಅವ್ರ ಬ್ಯಾಟಿಂಗ್ ಅಲ್ಲಿ ಫಸ್ಟ್ ಚೆನ್ನೈ ಮೇಲೆ ಬಂದಿರೋದು ಅಷ್ಟೇ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ. ಇನ್ನೆಲ್ಲೂ ತುಂಬಾ ಇನ್ನು ಸ್ಲೋ ಡೌನ್ ಆಗ್ಬಿಟ್ಟಿದ್ದಾರೆ. ಸೊ ಅವರು ಒಂದು ಪಿಕಪ್ ಆಗ್ಬಿಟ್ರೆ ನಮಗೆ 3ನೇ ಕ್ರಮಾಂಕದಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಒಂದು ಆರ್ ಸಿ ಬಿನ ನೋಡ್ಬೋದು. ಅದ್ರ ನಂತರ ಬರೋದು ಲಿವಿಂಗ್ಸ್ಟನ್. ಸೊ ಫಿನಿಶಿಂಗ್ ಅಲ್ಲಿ ನಮ್ಗೆ ಶೆಫರ್ಡ್ ಇದ್ದಾರೆ ಮತ್ತೆ ಜಿತೇಶ್ ಶರ್ಮಾ ಇದ್ದಾರೆ. ಓಕೆ, ಬಟ್ ಇನ್ನೊಬ್ರು ಅಲ್ಲಿ ಒಂದು ಓವರ್ಸೀಸ್ ಪ್ಲೇಯರ್ ನ ಜಾಗ ತುಂಬೋದಕ್ಕೆ ಲಿವಿಂಗ್ಸ್ಟನ್ ತುಂಬಾ ಒಂದು ಕಷ್ಟ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರ ನಂತರ ಬಂದ್ರೆ ಇನ್ನ ಬೌಲಿಂಗ್ ಅಲ್ಲಿ ಬಂದ್ರೆ ನಮ್ಗೆ ಎಸ್ಟೈಲ್ ಮತ್ತೆ ಭುವಿ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ತುಂಬಾ ದುಡ್ಡಿಂದ ನಾವು ತಗೊಂಡಿ ಯಾರನ್ನ ನಮ್ಮ ಭುವನೇಶ್ವರ್ ಕುಮಾರ್ನ. ನಂತರ ಎಸ್ ದಯಾಲ್ ನಾವು ರಿಟೈನ್ ಮಾಡ್ಕೊಂಡಂತ ಪ್ಲೇಯರ್ ಯಾವುದೋ ಒಂದು ದೊಡ್ಡ ಪರ್ಫಾರ್ಮೆನ್ಸ್ ಏನು ತೋರಿಸ್ತಿಲ್ಲ ಅವರು. ಚೆನ್ನೈ ಮೇಲೆ ಒಂದು ಲಾಸ್ಟ್ ಓವರ್ ಹಾಕಿ ಗೆಲ್ಸಿದ್ರು. ಒಂದೊಂದು ಮ್ಯಾಚ್ ಆಡೋದಕ್ಕಿಂತ ಒಂದು ನಂಬಿಕೆ ಅಂತ ಫ್ಯಾನ್ಸ್ ಗೆ ಕೊಡ್ಬೇಕು. ಆ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಕೊನೆ ಅವ್ರು ಡೆತ್ ಓವರ್ ಸ್ಪೆಷಲಿಸ್ಟ್. ಡೆತ್ ಓವರ್ ನಲ್ಲಿ ಅವರು 20ನೇ ಓವರ್ ಮತ್ತೆ 19ನೇ ಓವರ್ ಹಾಕ್ಬೇಕಾದಾಗ ಎಷ್ಟು ರನ್ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬೌಲಿಂಗ್ ವಿಚಾರಕ್ಕೆ ವಿಚಾರಕ್ಕೆ ಬರೋದಾದ್ರೆ ಯಾವೆಲ್ಲ ಬದಲಾವಣೆಗಳಾಗಬೇಕು? ಸೊ ಇಲ್ಲಿ ನಮ್ಗೆ ಯಶ್ ದಯಾಲ್, ಸೊ ಯಶ್ ದಯಾಲ್ ಬದಲು ಇನ್ನೊಬ್ರು ಯಾರಾದ್ರೂ ತರ್ತಾರ ಬೌಲಿಂಗ್ ಅಲ್ಲಿ ನೋಡ್ಬೇಕು. ಈ ಯಶ್ ದಯಾಲನ್ನ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಚೇಂಜ್ ಮಾಡೋದಿಲ್ಲ. ಲಾಸ್ಟ್ ನಾವು ಪಂಜಾಬ್ ಮೇಲೆ ಯಾವ ರೀತಿ ಪ್ಲೇಯಿಂಗ್ 11 ಇಳಿಸಿದ್ವೋ ಅದೇ ಪ್ಲೇಯಿಂಗ್ 11 ಆಡೋ ಒಂದು ಕನ್ಫರ್ಮ್ ಇದೆ. ಆದ್ರೆ ಲಿವಿಂಗ್ಸ್ಟನ್ ಜಾಗದಲ್ಲಿ ನಮಗೆ ಓವರ್ಸೀಸ್ ಪ್ಲೇಯರ್ ಯಾರು ಬರ್ತಾರೆ? ಸೊ ಇದೊಂದು ದೊಡ್ಡ ಒಂದು ಕನ್ಫ್ಯೂಷನ್ ಇದೆ. ಇದು ಡ್ರೆಸ್ಸಿಂಗ್ ರೂಮ್ ಡಿಸೈಡ್ ಮಾಡುತ್ತೆ. ಯಾಕಂತಂದ್ರೆ ಇಲ್ಲಿ ಮಳೆ ಅಲ್ಲಿನ ವೆದರ್ ಸರಿ ಹೋಗಿದ್ರೆ ನಮ್ಗೆ ಒಂದು ಬಡಿ ಆಡೋ ಒಂದು ಪ್ಲೇಯರ್ ನ ತರ್ತಾರೆ. ಸಂಜಯ್, ಜಿತೇಶ್ ಶರ್ಮಾ ಅವ್ರ ಬಗ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? ಯಾಕಂತಂದ್ರೆ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಸೊ ಜಿತೇಶ್ ಶರ್ಮಾ ನೀವು ನೋಡ್ಬೋದು, ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಒಂದು ನಮ್ಮ ಮೆಂಟರ್ ಮತ್ತೆ ಬ್ಯಾಟಿಂಗ್ ಕೋಚ್ ಆಗಿರತಕ್ಕಂತ DK ನಮ್ಮ ಎಕ್ಸ್ ಪ್ಲೇಯರ್ ಅವರು. ಸೊ ಅವರು ಆಕ್ಷನ್ ಅಲ್ಲಿ ಅವ್ರನ್ನ ಬೈ ಮಾಡ್ಬೇಕಾದ್ರೆ ತುಂಬಾ ನಂಬಿಕೆ ಇಟ್ಕೊಂಡು ಒಂದಷ್ಟು ದುಡ್ಡು ಅವ್ರ ಮೇಲೆ ಸೂರಿಸಿ ತಗೊಂಡ್, ಇಲ್ಲ ನನಗೆ ಈ ಪ್ಲೇಯರ್ ಬೇಕೇ ಬೇಕು, ಇವ್ರ ಮೇಲೆ ನಾನು ನಂಬಿಕೆ ಇರ್ತೀನಿ. ನನ್ನ ಜಾಗದಲ್ಲಿ ಅಂದ್ರೆ ಲಾಸ್ಟ್ ಟೈಮ್ DK ಯಾವ ರೀತಿ ಕೆಲಸ ಮಾಡ್ತಿದ್ರು ಅದೇ ಕೆಲ್ಸನ ಜಿತೇಶ್ ಶರ್ಮಾ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಮೇಲೆ ಅವ್ರನ್ನ ಇಲ್ಲಿಗೆ ಕರ್ಸ್ಕೊಂಡಿರ್ತಾರೆ ಈ ಟೀಮಕ್ಕೆ. ಸಂಜಯ್, ಇಲ್ಲಿ ಈಗ ಆ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು 14 ಮ್ಯಾಚ್ ಇಂದ ನಾವು ಯಾವ್ದೇ ರೀತಿ ಅವ್ರ ಕಡೆಯಿಂದ ಅಷ್ಟೊಂದು ನೋಡಿಲ್ಲ. ಕೆಲವೊಂದ್ಸರಿ ಬ್ಯಾಟಿಂಗ್ ಸಿಕ್ಕಿಲ್ಲ ಅವರಿಗೆ. ನಮ್ಮ ಟಾಪ್ ಆರ್ಡರ್ ಫಿನಿಶ್ ಮಾಡ್ತಿದ್ದ ಮ್ಯಾಚ್ ಸಿಕ್ಕಿದಾಗ ಲಾಸ್ಟ್ ಮ್ಯಾಚ್ ನಾವು ಇವತ್ತಿಲ್ಲಿ ಫೈನಲ್ ನಲ್ಲಿ ಇದ್ದೀವಿ ಅನ್ನೋದಕ್ಕೆ ಕಾರಣ ಅಂತಂದ್ರೆ ನಮ್ಮ ಜಿತೇಶ್ ಶರ್ಮಾನೇ ಅಂತಾನೆ ಹೇಳ್ಬೋದು. ಲಾಸ್ಟ್ ಕೊನೆ ಪಂದ್ಯದಲ್ಲಿ ಯಾವ ರೀತಿ ಒಂದು 33 ಬಾಲ್ ಅಲ್ಲಿ ಒಂದು 5 6 ಎಲ್ಲ ಹೊಡೆದು 81 ರನ್ ಮಾಡಿ ಒಂದು ಇಲ್ಲಿ ತನಕ ಕರ್ಕೊಂಡ್ ಬರೋದಕ್ಕೆ ಕಾರಣ ಆದಂತ ಅವರು
ಒಂದೊಳ್ಳೆ ಫಿನಿಶರ್ ಮತ್ತೆ ವಿಕೆಟ್ ಕೀಪರ್. ನಮಗೆ ಅವ್ರನ್ನ ನೆಕ್ಸ್ಟ್ ಟೈಮ್ ಉಳಿಸ್ಕೊಳ್ಳೋಂತ ಪ್ಲೇಯರ್ ಆಗಿದ್ದಾರೆ ಅವರು. ಎಸ್ ಸಂಜಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು ಕೊಲಿಕ್ ಸಂಜಯ್ ಅವರು. ಏನು ಅಂತಂದ್ರೆ ಕ್ರಿಕೆಟ್ ಅನ್ನುವಂಥದ್ದು ಹುಡುಗರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹೆಣ್ಣು ಮಕ್ಕಳು ಕೂಡ ಇತ್ತೀಚೆಗೆ ಕ್ರಿಕೆಟ್ ಲವರ್ ಆಗ್ತಿದ್ದಾರೆ. ಮೇಡಮ್ ನೋಡೇ ಕಲ್ತ್ಕೋಬಹುದು. ನಾವು ಕೂಡ ಕ್ರಿಕೆಟ್ ಆಡಿದ್ವಲ್ಲ, ಹಾಗಾಗಿ ಲಾಸ್ಟ್ ಇವಾಗ ಸೆಲೆಬ್ರಿಟಿ ಕ್ರಿಕೆಟ್ ನೋಡಿದ್ವಿ ಮೇಡಮ್, ನೋಡಿದ್ವಿ. ಸೊ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಕ್ರಿಕೆಟ್ ಅಂತ ಬಂದಾಗ ಹೆಣ್ಣು ಮಕ್ಳದ್ದು ಅಂತ ಎತ್ತಿಡಕ್ ಆಗಲ್ಲ. ಹೆಣ್ಣು ಮಕ್ಳು ಕಪ್ಪು ಗೆದ್ಕೊಂಡು ಬಂದಿದ್ದಾರೆ. ಏನ್ ಮೇಡಮ್? ಸರ್, ನೀವು ಒಪ್ಕೊಳ್ಳಬೇಕು ಅದನ್ನ. ಯಾಕಂದ್ರೆ ಎರಡೆರಡು ಜನ ಹೆಣ್ಮಕ್ಳಿದೀವಿ ನಾವು. ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದೀವಿ ಅಂತ ಒಪ್ಕೊಳ್ಳಬೇಕು. ಅಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರಲ್ಲ, ಹಂಗೆ. ಲಾಸ್ಟ್ ಇಯರ್ RCB ಹೆಣ್ಮಕ್ಳು ಗೆದ್ದಿಲ್ವಾ ಅಲ್ವಾ? ಹೆಂಗ್ ಬಿಟ್ಕೊಡಕ್ಕಾಗಿದೆ? ಎಸ್, ಇನ್ನು RCB ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅಭಿಮಾನಿಗಳು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು. ಸರ್, ಈ ಪ್ರಶ್ನೆಯನ್ನ ಅವ್ರನ್ನ ಕೇಳ್ದೆ, ನಿಮ್ಮನ್ನ ಕೇಳಕ್ ಮರ್ತೋದೆ. ಏನ್ ಮೇಡಮ್? ಇನ್ಸ್ಟಾಗ್ರಾಮ್ ನೋಡ್ತೀರಾ ಸರ್ ನೀವು? ಇನ್ಸ್ಟಾಗ್ರಾಮ್ ನಾನು ಫಾಲೋ ಮಾಡಲ್ಲ. ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಎರಡನ್ನೂ. ಫೇಸ್ಬುಕ್ ಅಲ್ಲಿ ಇದು ಮಾಡೋಣ. ಫೇಸ್ಬುಕ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರುವಂತ RCB ರೀಲ್ಸ್. ನಾನು ಡಿ ಕೆ ಶಿವಕುಮಾರ್ ಅವ್ರದೇ ನೋಡಿದೆ ನಾನು. ಹಿ ವಾಸ್ ಪ್ರಮೋಟಿಂಗ್. ಇನ್ಫ್ಯಾಕ್ಟ್ ಅವರ ಇಂಗ್ಲಿಷ್ ಅಲ್ಲಿ ಬ್ರೀಫ್ ಮಾಡ್ಕೊಂಡು ಡೆಪ್ಯೂಟಿ CM ಅವರು ತುಂಬಾ ಚೆನ್ನಾಗಿ ಆ ಸ್ಪಿರಿಟ್ ಅನ್ನ ಮೋಸ್ಟ್ ಪ್ರಾಬಬ್ಲಿ ಡೆಡಿಕೇಟ್ ಮಾಡೋಣ. ದಟ್ಸ್ ವಾಟ್ ನಾನು ತುಂಬಾ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ಐ ಸಾ ಇಸ್ ಇನ್ಫ್ಯಾಕ್ಟ್ ಅವ್ರು ನೋಡಿ ನಾನು ಕೂಡ ಜೆರ್ಸಿ ತಗೊಂಡೆ. ಇನ್ಫ್ಯಾಕ್ಟ್ ಅದನ್ನ ಹೇಳ್ತಾ ಇದ್ದೀನಿ. ಸೊ ಏನು ಅಂತಂದ್ರೆ ಲಾಯರ್ ಜಗದೀಶ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡೋದಿಲ್ಲ, ಹೊಗಳುತ್ತಾರೆ. ಹಾಗೆ ಅವ್ರಿಗೆ ಯಾವ್ದೋ ಒಂದು ವಿಚಾರ ಗೊತ್ತಾಗಿಲ್ಲ ಅಥವಾ ಇಷ್ಟ ಆಗಿಲ್ಲ ಅಂತ ತೆಗಿಳ್ತಾರೆ. ಇಲ್ಲ ಮೇಡಮ್, ಇದನ್ನು ಪ್ರಶ್ನೆ ಮಾಡೋದು ನಮ್ಮ ದೇಶದ ಸಂವಿಧಾನ ಕೊಟ್ಟಿರುವಂತಹ ಒಂದು ಹಕ್ಕು. ಅದನ್ನ ಪದೇ ಪದೇ ನಾನು ಬಳಸ್ತೀನಿ, ಬೇರೆಯವ್ರು ಬಳಸಲ್ಲ. ಸೊ ಹಂಗಾಗಿ ಅದು ಕೆಲವೊಂದು ಟೈಮ್ ಒಳ್ಳೇದು ಮಾಡಿದೆ, ಕೆಲವೊಂದು ಟೈಮ್ ಕೆಂಗಣಿಗೂ ಗುರಿಯಾಗಿದೆ. ಸೊ ಅದನ್ನು ಕೂಡ ಫೇಸ್ ಮಾಡಿದ್ವಿ. ಬಟ್ ಅಲ್ಟಿಮೇಟ್ಲಿ ಎಸ್, ವೆನ್ ದೇ ಗುಡ್, ಒಳ್ಳೇದು ಮಾಡಿದಾಗ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ಸ್ವಲ್ಪ ಏನೋ ತಪ್ಪಾದಾಗ ಅದನ್ನ ಪ್ರಶ್ನೆ ಮಾಡ್ತೀವಿ. ಬಿಟ್ರೆ ಐ ಥಿಂಕ್ ಇಟ್ಸ್ ಹೌದೇ, ಡಿ ಕೆ ಶಿವಕುಮಾರ್ ಅವರ ಬ್ರೀಫ್ ತುಂಬಾ ಚೆನ್ನಾಗಿತ್ತು, ಅವ್ರ ಇಂಗ್ಲಿಷ್ ತುಂಬಾ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು. ಓಕೆ ಮ್ಯಾಮ್, ನಿಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನಾದ್ರು ತುಂಬಾ ಖುಷಿ ಆಯ್ತು. ಫೆಲ್ಟ್ ಗುಡ್. ಹೇಗ್ ಟೈಮ್ ಹೋಯ್ತಂತ ಗೊತ್ತಾಗಿಲ್ಲ ನನ್ಗೆ. ಇನ್ಫ್ಯಾಕ್ಟ್ ನಾವು ಚಿಗುರು ಇರ್ಬೇಕಾದ್ರೆ ನಮ್ಗೆ ಬ್ಯಾಟ್ ಕೊಡ್ತಾ ಇರ್ಲಿಲ್ಲ, ಬಾಲ್ ಎತ್ಕೊಂಡ್ ಬರಕ್ ಕಲಿಸ್ತಾ ಇದ್ರು. ಫಸ್ಟ್ ಟೈಮು ಈ ಜರ್ಸಿ ಹಾಕೊಂಡು ಇಲ್ಲಿ ಕೂತ್ಕೊಂಡಾಗ ನೀವು ಬ್ಯಾಕ್ ಗ್ರೌಂಡ್ ಎಲ್ಲ ನೋಡುವಾಗ ಪಾಸಿಬಲ್ ಒಂದು ಸ್ಟೇಡಿಯಂ ನೋಡಿದ್ರಿ ಅಂತ ನನಗೆ ಫೀಲ್ ಆಯ್ತು. ಅಂಡ್ ಥ್ಯಾಂಕ್ಸ್ ದಟ್ ಫ್ರೀಡಮ್ ಟಿವಿ ನನಗೆ ಈ ಒಂದು ಎನ್ವೈರನ್ಮೆಂಟ್ ಕೊಟ್ಟಿದ್ದಕ್ಕೆ. ನಾವು ಚಿಗುರು ಇರ್ಬೇಕಾದ್ರೆ ಸ್ವಲ್ಪ ದೊಡ್ಡವ್ರ ಜೊತೆ ಆಡ್ತಾ ಇದ್ವಿ. ಅವ್ರು ಯಾವ್ದು ಬ್ಯಾಟ್ ಯಾವತ್ತೂ ಕೊಡ್ತಿರ್ಲಿಲ್ಲ, ನಂಗೆ ಗೊತ್ತಿಲ್ಲ. ಅಂತ ನಮ್ಮನ್ನು ಓಡಿಸರು. ಸೊ ನಾವು ಬಾಲ್ ಎತ್ಕೊಂಬಂದ್ ಅಭ್ಯಾಸ, ಬೌಲಿಂಗು ಮಾಡಿಲ್ಲ, ಬ್ಯಾಟಿಂಗು ಮಾಡಿಲ್ಲ. ಸೊ ಇದು ಮೋಸ್ಟ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಆಗಿರುವಂತ ಅಂತ ನನಗೆ ಅನ್ಸುತ್ತೆ. ಕೆಲವೊಂದು ಇದೊಂದು ಓವರ್ ಮುಗಿಸ್ಕೊಂಡು ಕೊಡ್ತೀನಿ, ಇದೊಂದು ಓವರ್ ಮುಗಿಸ್ಕೊಂಡು ಕೊಡ್ತೀನಿ, ಸಾಯಂಕಾಲ ಆಗ್ಬಿಡೋದು. ಕೊಡಲ್ಲ. ಎಷ್ಟೋ ಸತಿ ನಾವು ರಿಕ್ವೆಸ್ಟ್ ಮಾಡ, ಹಣ ಅದು ಕೊಡಿ ಅಂದ್ರೆ ಫುಲ್ ಮ್ಯಾಚ್ ಮುಗಿಯೋರು ಏನು ಆ ಬಾಲ್ ಎತ್ಕೊಂಡ್ ಬಂದ್ರೆ ಕೊಡ್ತಿರ್ಲಿಲ್ಲ, ಮೋಸ ಮಾಡೋರು. ಬಟ್ ಸ್ಟಿಲ್ ವಿ ಎಂಜಾಯ್ಡ್ ದಟ್. ಸೊ ಈಗ RCB ಅಂತ ಬಂದ್ರೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಕಪ್ ನಮ್ದೆ ಈ ಸಲ, ನಮ್ ಕಪ್ ನಮ್ದೆ. ಅಂಡ್ 18 years ಐ ಥಿಂಕ್ ಇದೊಂದು ತಪಸ್ಸು ಅಂತ ಹೇಳ್ಬೋದು. 18 years ಆಫ್ ಮೆಡಿಟೇಷನ್ ಅಂಡ್ ಮತ್ತೆ ನಮ್ಮ ಪ್ರೇಯರ್ಸು ವರ್ಕ್ ಆಗುತ್ತೆ. ಇವತ್ತು ಪಟಾಕಿಗೆ ಬೆಂಕಿ ಹಚ್ಚೋ ಅಂತ ಐ ಥಿಂಕ್ ಪರಿಸ್ಥಿತಿ ನಮ್ಗೆ ಆಗುತ್ತೆ. ಎಲ್ಲರೂ ನಗೋಣ, ನಗ್ಸೋಣ, ಖುಷಿಯಾಗಿರೋಣ, ಮತ್ತೆ ಯಾವುದೇ ಹಾನಿ ಆಗೋದು ಬೇಡ. ಐ ಮೀನ್ ದಿಸ್ ಇಸ್ ವಾಟ್ ಸೆಲೆಬ್ರೇಷನ್ ಡೆಫಿನೆಟ್ಲಿ ನಮ್ಗೆ ಗೆಲ್ಲುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅಂಡ್ ಗೆಲ್ಲಿ ಮತ್ತೆ ಯಾವುದೇ ರೀತಿಯ ಹಾನಿಗಳು ಮಾಡ್ಕೊಂಡಿದಿರ್ಲಿ, ಸೆಲೆಬ್ರೇಷನ್ ಅನ್ನ ಒಬ್ಬರಿಗೆ ತೊಂದರೆ ಆಗದಿದ್ದಂಗೆ ಮಾಡೋಣ ಅಂತ ಹೇಳುತ್ತಾ ಐ ಥಿಂಕ್ ಥ್ಯಾಂಕ್ಸ್ ಅ ಲಾಟ್. ನೀವ್ ಹೇಳಿ. ಪಟಾಕಿ ಅನ್ನೋದು ಪ್ರತಿಯೊಂದು ಮ್ಯಾಚ್ ಗೆದ್ದಾಗ್ಲೂ ನಮ್ಮ ಬೆಂಗಳೂರು ಅವ್ರು ಇರ್ಬೋದು, ಆಲ್ ಓವರ್ ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಇವತ್ತಂತೂ ಹೇಳೋದೇ ಬೇಡ, ದೀಪಾವಳಿ ಸೆಲೆಬ್ರೇಷನ್ ಆಗುತ್ತೆ. ಮೊನ್ನೆ ಯುದ್ಧ ನಡಿಬೇಕಾದ್ರೆ ಹೇಗೆ ದೀಪಾವಳಿ ಸೆಲೆಬ್ರೇಷನ್ ಆಯ್ತು, ಸೇಮ್ ಅಗೇನ್ ಒನ್ ಮೋರ್ ಟೈಮ್ ಸೆಲೆಬ್ರೇಟಿಂಗ್ ಗೋಯಿಂಗ್ ಆನ್ ಟುಡೇ. ಸೊ ಹೋಪ್ ಫಾರ್ ದ ಬೆಸ್ಟ್. ಕಪ್ ನಮ್ದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಕೂಡ ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಫ್ರೀಡಮ್ ಟಿವಿಗೆ ಭೇಟಿಯನ್ನ ನೀಡಿದ್ರಿ. ಹಾಗೆ RCB ಕಪ್ಪನ್ನ ಎತ್ತಿದ್ರೆ ಇವರಿಬ್ಬರೇ ಬರ್ತಾರೆ ಸ್ಟುಡಿಯೋಕ್ಕೆ. ಸೊ ಹೇಗ್ ಆಡಿದ್ರು RCB ಮ್ಯಾಚ್ ನಮ್ಮ ಹುಡುಗರು ಅಂತ ಹೇಳಿ ಇವರೇ ಹೇಳ್ತಾರೆ. ಸರ್, ನೀವು ಹೇಳಲೇಬೇಕು. ಡೆಫಿನೆಟ್ಲಿ ಸ್ವಲ್ಪ ನೋಡ್ಕೊಂಡ್ ಬರ್ತೀವಿ ನೀಟಾಗಿ.
ಆವಾಗ ಗನ್ ಇಟ್ಕೊಂಡು ಪ್ರಶ್ನೆ ಕೇಳಿದ್ರು ಮೇಡಮ್ ನಡ್ಗೋಗ್ಬಿಟ್ರಲ್ಲಿ. ಇಲ್ಲ actually. ಅಲ್ಲ ಅವ್ರಿಗೆ ಗೊತ್ತಾಯ್ತು ಈ ಮೇಡಮ್ ಅವ್ರಿಗೆ ಸ್ವಲ್ಪ ಅಂದ್ರೆ ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಕ್ರಿಕೆಟ್ ಬಗ್ಗೆ ABCD ಗೊತ್ತಿಲ್ಲದವರು ಕೂಡ ಇನ್ಫ್ಯಾಕ್ಟ್ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್. ವೈ ಶುಡ್ ಐ ಸೇ ಅಬೌಟ್ ಹರ್? ಅವರು ಕೂಡ ಅಂತ ಏನ್ ಫಾಲೋ ಅಪ್ ಮಾಡ್ತಿರ್ಲಿಲ್ಲ. ಬಟ್ ಟುಡೇ ಐ ಫೆಲ್ಟ್ ದಟ್ ಐ ಶುಡ್ ವೇರ್ ಎ ಜರ್ಸಿ, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸೆಲೆಬ್ರೇಷನ್ ಅಂತ. ಸೊ ಪಾಸಿಬಲ್ ಹೆಸರು ಗೊತ್ತಿಲ್ದಿರ್ಬೋದು ಅಥವಾ ಆಟದ ರೀತಿಗಳು ಗೊತ್ತಿಲ್ದಿರ್ಬೋದು. ಅಭಿಮಾನಿಗಳು ಹೇಳ್ತಾ ಇರ್ತಾರೆ ಸರ್, RCB ಬಗ್ಗೆ ಏನ್ ಗೊತ್ತಿಲ್ಲದೆ ಹೋದ್ರು ಪರವಾಗಿಲ್ಲ, RCB ರಕ್ತದಲ್ಲಿದೆ ಅಂತ. ಎಸ್, ಅದು ಆ ಒಂದು ಎನರ್ಜಿ ನಮ್ಮ ಅಭಿಮಾನಿಗಳು ಇಟ್ಕೊಳ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಜೊತೆಗೆ, ಅದರಲ್ಲೂ ಕೂಡ ಫ್ರೀಡಮ್ ಟಿವಿಯ ಜೊತೆಗೆ ಜನಸಾಮಾನ್ಯರ ಉತ್ತರಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.